ನಮಸ್ಕಾರ ವೀಕ್ಷಕರೇ, ಶ್ರೀ ಭಕ್ತಿ ಟಿವಿಗೆ ಸ್ವಾಗತ. ನಾನು ಸೌಮ್ಯ. ಇವತ್ತಿನ ವಿಶೇಷ ಕಾರ್ಯಕ್ರಮ 2025ನೇ ಸಾಲಿನ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಆಗುವಂಥ ಅನಾಹುತಗಳು ಮತ್ತು ಅದರ ಪರಿಹಾರಗಳ ಬಗ್ಗೆ ವಿವಿಎಸ್ಎಸ್ ಅಧ್ಯಕ್ಷರಾದಂಥ ಶ್ರೀ ಕಲ್ಲೂರು ವೆಂಕಟೇಶ್ವರ ಶೆಟ್ಟಿ ಅವರು ಮಾತನಾಡಿದ ಹಿತನುಡಿಗಳು. ನಮಸ್ಕಾರ ವೀಕ್ಷಕರೇ, ಶ್ರೀ ಭಕ್ತಿ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ರಮೇಶ್. ಇಂದು ನಮ್ಮ ಭಕ್ತಿ ಟಿವಿ ವಾಹಿನಿ ಸ್ಟುಡಿಯೋಗೆ ಬಂದಿರತಕ್ಕಂಥ ವಿವಿಎಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ವೆಂಕಟೇಶ್ವರ ಶೆಟ್ಟಿ ಅವರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರೀ ಭಕ್ತಿ ಟಿವಿ ವತಿಯಿಂದ, ಸಮೂಹ ವತಿಯಿಂದ ನಿಮಗೆ ಅಭಿನಂದನೆಗಳು. ತುಂಬ ಸಂತೋಷ. ಇಂದು ನೀವು ನಮ್ಮ ಭಕ್ತಿ ಟಿವಿಗೆ ಆಗಮಿಸ್ತಕ್ಕಂಥ ವಿಚಾರ ಬಗ್ಗೆ ನಮಗೆ ಬಹಳ ಸಂತೋಷಕರ ಒಂದು ಮಾಹಿತಿಯಾಗಿದೆ. ಈ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ನಡ್ತಕ್ಕಂಥ ಘಟನೆಗಳು ದಿನ ದಿನ ಅಹಿತಕರ ಘಟನೆಗಳು ನಡ್ತಾ ಇದ್ದಾವೆ. ನಿಮ್ಮ ಒಂದು ಅನುಭವದ ಪ್ರಕಾರ ಯಾವುದಕ್ಕೆ ಈ ಥರ ನಡ್ತಾ ಇದ್ದಾವೆ ಏನನ್ನೋದು ಸ್ವಲ್ಪ ನಿಮ್ಮ ಅನುಭವದ ರೀತಿಯಲ್ಲಿ ತಿಳಿಸ್ಬೇಕಾಗಿ ನಾವು ವಿನಂತಿಸ್ತೀವಿ. ತುಂಬ ಸಂತೋಷ. ಸಂತೋಷ. ನನ್ನ ಹೆಸರು ವೆಂಕಟೇಶ್ವರ ಶೆಟ್ಟಿ ಅಂತೇಳಿ, ವಿವಿಎಸ್ಎಸ್ ಟ್ರಸ್ಟ್ಗೆ ಅಧ್ಯಕ್ಷನು ನಾನು. ಇದೇ ಬಳ್ಳಾರಿ ಒಳಗೆ ಬೆಂಗಳೂರು ರೋಡ್ನಲ್ಲಿ ವೆಂಕಟ ವರದಾಚಾರ್ಯ ಸೇವಾ ಸಮಿತಿ ಟ್ರಸ್ಟ್ ಅಂತಿದೆ. ಆ ಟ್ರಸ್ಟಿಗೆ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮವನ್ನೇ ಮಾಡ್ತಾಯಿದ್ದೇವೆ. ಲೋಕ ಕಲ್ಯಾಣಕ್ಕೆ ಮಾಡ್ತಾಯಿದ್ದೀವಿ ಆಗಲಿ, ಇನ್ನೂ ಬೇರೆ ಉದ್ದೇಶ ಅಂತ ಏನಿಲ್ಲ ನಮಗೆ. ಇವತ್ತಿನ ದಿವಸ ಮುಖ್ಯವಾಗಿ ತಾವುಗಳು ನಮ್ಮನ್ನು ಇನ್ವೈಟ್ ಮಾಡಿ ಇದಕ್ಕೆ ತಮಗೆ ಅಭಿನಂದನೆಗಳು. ತಾವುಗಳು ಒಂದು ವಿಷಯ ಕೇಳಿದಿರಿ. ಯಾವ ವಿಷಯದ ಬಗ್ಗೆ ಅಂದರೆ, ಈ ಇಡೀ ಪ್ರಪಂಚಕ್ಕೆ ಅಹಿತರ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಇದಕ್ಕೆ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಅನುಭವ ಪ್ರಕಾರ ನಾನು 1996 ಏಪ್ರಿಲ್ 29ನೇ ತಾರೀಕಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ನಾನು ನಡೆಸ್ತಾ ಇದ್ದೀನಿ. ಯಾವ ಕಾರ್ಯಕ್ರಮ ಅಂದರೆ ಶಾಸ್ತ್ರ, ಅಂದರೆ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಅಂದರೆ ತಾವುಗಳು ಹೇಳ್ಬೋದು ಸೈನ್ಸ್ಗಿಂತ ದೊಡ್ಡದಂತ ಕೇಳ್ಬೋದು. ಸೈನ್ಸೇ ಬೇರೆ, ಶಾಸ್ತ್ರನೇ ಬೇರೆ. ಹಂಗಾಗಿ ಈ ಶಾಸ್ತ್ರ ಬಂದು ಅನಂತಪುರ ಜಿಲ್ಲೆಯಲ್ಲಿ ತಾಡಪತ್ರಿ ಅನ್ನೋ ಗ್ರಾಮದಲ್ಲಿ ವೆಂಕಟ ವರದಾಚಾರ್ಯಲಿದ್ದು, ಅವರು ಈ ಒಂದು ಜನಗಳಿಗೆ ಒಳ್ಳೇದಾಗಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದರು. ಅವ್ರಿಗೆ ಆನ್ಸರ್ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂತೇಳಿ ಅವರು ರಾಘವೇಂದ್ರ ಸ್ವಾಮಿನೇ ಪರಮಭಕ್ತ. ವೆಂಕಟ ವರದಾಚಾರ್ಯ ಎಂಬುದು ಪರಮಭಕ್ತ. ಹೌದು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಪರಮಭಕ್ತ. ಅವ್ರು ಕೇಳಿದರು ಸ್ವಾಮಿ ನನಗೆ ಉತ್ತರ ಸಿಗ್ತಾ ಇಲ್ಲ, ಇದಕ್ಕೆ ತಾವೇ ಹೇಳ್ಬೇಕಂದ್ರೆ ಆಯ್ತಂತೇಳಿ ಅವ್ರಿಗೆ 41 ದಿವಸ ಕನಸಿನಲ್ಲಿ ಬಂದು ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಹೇಳಿದ್ದಾರೆ. ಯಾರು? ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಬೆಳಿಗ್ಗೆ ಎದ್ದು ಎಲ್ಲ ಬರ್ಕೊಂಡು ಎಲ್ಲ ಆದಮೇಲೆ 41 ದಿವಸ ಆದಮೇಲೆ ಈ ನಮಗೆ ಉತ್ತರ ಸಿಗಬೇಕಂದ್ರೆ ಯಾವ ಥರ ಸಿಗಬೇಕು ನಮಗೆ ಉತ್ತರ ಅಂತೇಳಿ ಅವ್ರು ಫಸ್ಟ್ ಅವ್ರ ಫ್ಯಾಮ್ಲಿದು, ವೆಂಕಟ ವರದಾಚಾರ್ಯ ಅವ್ರ ಫ್ಯಾಮ್ಲಿದು ಆತಂದು ಎಲ್ಲ ಸರ್ಚ್ ಮಾಡಿದರೆ, ನಾವು ಇಲ್ಲಿ ತಪ್ಪು ಮಾಡಿದ್ದೀವಿ ಅಂತೇಳಿ ಆತಗೆ ಆನ್ಸರ್ ಸಿಕ್ತು. ಯಾರಿಗೆ? ವೆಂಕಟ ವರದಾಚಾರ್ಯಗೆ. ಕುಟುಂಬದ ಬಗ್ಗೆ ಎಸ್, ಫಸ್ಟ್ ಅವರು ಅನಾಲಿಸಿಸ್ ಮಾಡ್ತು ಅಂತಿದ್ದಾರೆ. ಯಾವ ಥರ ಅಂದರೆ ನಾವು ಎಲ್ಲಿ ನಮ್ಗೆ ಆನ್ಸರ್ ಸಿಗ್ತಾ ಇಲ್ಲ, ಯಾವ ಕಡೆ ಸಿಗ್ತಾ ಇಲ್ಲ ಅಂತೇಳಿ ರಾಘವೇಂದ್ರ ಸ್ವಾಮಿ ಹೇಳಿದ ಮಾತುಗಳನ್ನು ಈ ಒಂದು ಈತಗೆ ಅನುಭವದ ಅಸ್ಟ್ರಾಲಜಿ ಎರಡೂ ಮಿಕ್ಸ್ ಮಾಡಿಕೊಂಡು ಆನ್ಸರನ್ನು ಹೊರಗಡೆ ತೆಗೆದ ಮೇಲೆ, ಇದು ಆನ್ಸರ್ ಸಿಕ್ಕಿದ ಮೇಲೆ ಇದು ಜನಗಳಿಗೆ ಉಪಯೋಗ ಆಗ್ಬೇಕಂತೇಳಿ ವೆಂಕಟ ವರದಾಚಾರ್ಯರು ತುಂಬ ಕಷ್ಟಪಟ್ಟು, ಭಾಳ ಬಡವರು ಅವರು, ಈ ವಿದ್ಯೆ ಹೊರಗಡೆ ಬರಬೇಕು, 4 ಜನಕ್ಕೆ ಒಳ್ಳೇದಾಗಬೇಕಂತೇಳಿ ಅವರು ಫಂಡ್ ಕಲೆಕ್ಟ್ ಮಾಡಿ ಈ ಒಂದು ಸಪ್ರಮಾಣ ಜ್ಯೋತಿಷ್ಯವನ್ನು ಅವರು ಪ್ರಿಂಟ್ ಮಾಡಿಸಿದರು. ಅದ ಹೆಸರು, ಅವರು ಪ್ರಿಂಟ್ ಮಾಡಿಸಿದ್ದು ಬುಕ್ಕನ್ನ ಹೆಸರು ಸಪ್ರಮಾಣ ಜ್ಯೋತಿಷ್ಯ. ಸಪ್ರಮಾಣ ಅಂದರೆ ಏನಪ್ಪ ಅಂದರೆ, ಸತ್ಯವಾಗಿ ನಾನು ಪ್ರಮಾಣವಾಗಿ ಸತ್ಯವಾಗಿ ನಾನು ಇದನ್ನೇ ಹೇಳ್ತೀನಿ, ಏನು ಕ್ರಿಯೇಟ್ ಮಾಡಲಾರ್ದಂಗೆ ನಾನು ಹೇಳ್ತೀನಿ. ಅಂದರೆ ಬೆಂಕಿಯನ್ನು ನಾವು ಮುಟ್ಟಕ್ಕಾಗುತ್ತಾ? ಆಗೋದಿಲ್ಲ, ಯಾರಿಗೂ ಸಾಧ್ಯನೇ ಇಲ್ಲ. ಅದೇ ಥರನೇ ಬೆಂಕಿ ಇದ್ದಂಗೆ ಈ ಜ್ಯೋತಿಷ್ಯ ಎಂಬುದು. ಈಗೆಲ್ಲ ಬಿಸ್ನೆಸ್ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ, ಕಲಿ ಪ್ರಭಾವ ಹಂಗೈತೆ, ಯಾರು ಏನು ಮಾಡೋಕ್ಕಾಗೋದಿಲ್ಲ. ಈ ಜ್ಯೋತಿಷ್ಯವನ್ನು ನಾವು ಹೊರಗಡೆ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ, ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಉದ್ದೇಶ ಯಾರಿಗೂ? ವೆಂಕಟ ವರದಾಚಾರ್ಯಲಿಗೆ ಉದ್ದೇಶ ಅದು. ಆ ಉದ್ದೇಶದಿಂದ ಆತ ಎಲ್ಲ ಬರೆದು ತೆಲುಗುನಲ್ಲಿ ಬರೆದಿದ್ದಾರೆ ಅವರು. ಯಾಕಂದ್ರೆ ಆಂಧ್ರದವರಲ್ಲ, ಆ ಬುಕ್ಕನ್ನು ಪ್ರಿಂಟ್ ಮಾಡಿಸಿ ಹೊರಗಡೆ ಬಿಟ್ಟಿದ್ದಾರೆ. ಆ ಒಂದು ಬುಕ್ಗಳನ್ನು ನಾವು ತಗೊಂಡು ಓದ್ಕೊಂಡು ಈ ಸಾಕಷ್ಟು ಜನಗಳಿಗೆ ನಾವು ಕೂಡ ಹೇಳಿದ್ದೀವಿ.
ನಮ್ಗೆ ಆನ್ಸರ್ ಸಿಕ್ಕಿದೆ. ನಮಗೆ ಆನ್ಸರ್ ಸಿಕ್ಕಿದ ಮೇಲೆ ಪ್ರಜೆಗಳಿಗೂ ಸಿಗುತ್ತೆ. ಅಂದ್ರೆ ತೆಲುಗಿಂದ ಕನ್ನಡಕ್ಕೆ ಮುದ್ರಣ ಟ್ರಾನ್ಸ್ಫರ್ ಮಾಡಿದ್ದಾರೆ? ಇಲ್ಲ, ತೆಲುಗಿ ನಾವು ಕೂಡ ಅದನ್ನ ತೆಲುಗು ನಾವು ಓದ್ಕೊಂಡು ಕನ್ನಡದಲ್ಲಿ ಹೇಳ್ತಾ ಇದೀವಿ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಇದೀವಿ, ಕನ್ನಡ ನೆಲದ ಮೇಲೆ ಇದೀವಿ, ಕನ್ನಡ ಗಾಳಿಯನ್ನು ತಗೊಂತೀವಿ, ಕನ್ನಡದ ಊಟವನ್ನು ಮಾಡ್ತಾ ಇದೀವಿ. ಹಂಗಾಗಿ ನಾವು ಕನ್ನಡದಲ್ಲಿ ಹೇಳ್ಬೇಕಂತ ಒಂದು ಆಸೆ. ನಾವು ತೆಲುಗಿನವರೇ ಆದರೂ ಕನ್ನಡದಲ್ಲಿ ಮಾತಾಡ್ಬೇಕಂತ ಒಂದು ಅಪೇಕ್ಷೆ, ಆಸೆ ಐತೆ. ಹಂಗಾಗಿ ಅದನ್ನ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಗದಗ್ನಲ್ಲಿ ಕೊಟ್ಟಿದ್ದೀವಿ, ನಾವು ಪ್ರಿಂಟಿಂಗ್ ಕೊಟ್ಟಿದ್ದೀವಿ. ಆ ಪ್ರಿಂಟಿಂಗ್ ಇನ್ನೂ ಒಂದು 6 ತಿಂಗಳೊಳಗೆ ನಮ್ಮ ಕೈಗೆ ಸಿಗುತ್ತೆ. ಅದು ಭಾಳ ಸ್ವಲ್ಪ ಕಷ್ಟ, ಅದು ಟ್ರಾನ್ಸ್ಲೇಟ್ ಮಾಡೋದೇ ಭಾಳ ಕಷ್ಟ ಆಗುತ್ತೆ. ಅದು ಬಂದು ಸ್ವಲ್ಪ ಹೆಚ್ಚು ಕಡಿಮೆ 700 ಪೇಜ್ ಇದೆ. ಸ್ವಾಮಿಯವರು ಬರೆದಿದ್ದು ಲೇಖನೆ ಬರೆದಿದ್ದು ಗ್ರಂಥಗಳು 700 ಪೇಜ್ ಇದ್ದಾವೆ. ಆ 700 ಪೇಜನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಮಾಡಿ ಈ ಹೊರಗಡೆ ನಾವು ಕೂಡ ಬಿಡಬೇಕಂತ ಒಂದು ಆಸೆ ಐತೆ. ನಾವು 1996 ಏಪ್ರಿಲ್ 29ನೇ ತಾರೀಕಿಂದ ಈ ಸಪ್ರಮಾಣ ಜ್ಯೋತಿಷ್ಯವನ್ನು ಕಲ್ತುಕೊಂಡು 4 ಜನಕ್ಕೆ ಕೇಳಿದೀವಿ. ಆ 4 ಜನಕ್ಕೆ ಅವರೆಲ್ಲರೂ ಬಂದು ನಮಗೆ ರಿಪ್ಲೈ ಕೊಡ್ತಾ ಇದ್ದಾರೆ, ನೀವು ಹೇಳಿದ್ದೆಲ್ಲ ನಡೀತಾ ಇದೆ ಸ್ವಾಮಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಈ ಅಪೇಕ್ಷೆ ಇಲ್ದಂಗೆ ನಾವೊಂದು ಈ ಲೋಕ ಕಲ್ಯಾಣಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಅಂದರೆ ನಾವು ಭೂಮಿ ಮೇಲೆ ಹುಟ್ಟಿದೀವಿ, ಈ ದೇಶದಲ್ಲಿ ಹುಟ್ಟಿವಿ, 4 ಜನಕ್ಕೆ ಒಳ್ಳೇದಾಗಬೇಕಂತ ಒಂದು ಉದ್ದೇಶದಿಂದ ನಾವು ಕಲ್ತ್ಕೊಂಡು ಎಲ್ಲರಿಗೂ ನಾವು ಉಚಿತವಾಗಿ ಹೇಳ್ತಾ ಇದೀವಿ. ಇವತ್ತಿನವರೆಗೆ ಯಾರ ಹತ್ರ ನಾವೇನು ಇಸ್ಕೊಂಡಿಲ್ಲ. ಅಲ್ಲ ಗುರುಗಳೇ, ಈಗ ಸಪ್ರಮಾಣ ಜ್ಯೋತಿಷ್ಯ ಹೇಳ್ತಾ ಇದ್ರಲ್ಲ, ಕೇವಲ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ್ದ ಇಲ್ಲ ಇಡೀ ಪ್ರಪಂಚಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಂಥದಲ್ಲೇ ಅಳವಡಿಸಿ ಆಗಿದೆ? ಗ್ರಂಥದೊಳಗೆ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದೆ, ನಮ್ಮ ಹಿಂದೂಕ್ಕಂತ ಸಂಬಂಧ ಏನು ಇರೋದಿಲ್ಲ. ಎಲ್ಲ ದೇಶಗಳಿಗೆ ಎಲ್ಲ ಜಾತಿಯವರಿಗೆ ಅದರಾಗ ಇರ್ತೈತೆ. ನಾವು ಅದನ್ನ ಓದ್ಕೊಂಡು ನಾವು ತಿಳುವಳಿಕೆ ತಗೊಂಡು ನಾವು ಇದನ್ನ ಹೇಳ್ತಾ ಇದ್ದೀವಿ. ಇಲ್ಲ, ಕೆಲವೊಂದು ಯಾಕೆ ಹೇಳ್ತಾ ಇದ್ವು ಅಂತಂದ್ರೆ, ಈಗ ಜೈನ ಧರ್ಮ, ಹಿಂದೂ ಧರ್ಮ, ಬೌದ್ಧ ಧರ್ಮ ಅಂತಾರೆ. ಈ ತರ ಅವ್ರ ಧರ್ಮದಿಂದ ಹುಟ್ಟಿರ್ತಕ್ಕಂತ ಮಹಾನ್ ವ್ಯಕ್ತಿಗಳು, ಆ ವ್ಯಕ್ತಿಗಳು ಅವ್ರ ಧರ್ಮನ ಹೈಲೈಟ್ ಮಾಡ್ತಿರ್ತಾರೆ. ಆದ್ರೆ ಈ ಗ್ರಂಥದ ಬಗ್ಗೆ ಅಂದ್ರೆ ಇಡೀ ದೇಶ ಪ್ರಪಂಚಕ್ಕೆ ಸಂಬಂಧಿಸಿರೋದು ಅಂತ ಹೇಳ್ತಾ ಇದ್ರಿ. ಪ್ರಪಂಚಕ್ಕೆ ಸಂಬಂಧ ಈಗ ನಡ್ತಕ್ಕಂತ ವಿಜ್ಞಾನ ಆವಿಷ್ಕಾರಗಳು ಏನ್ ನಡೀತಾ ಇದಾವೆ ಈಗ ಫಾಸ್ಟ್ ಆಗಿ, ಈ ವಿಜ್ಞಾನಕ್ಕೆ ಅವ್ರು ಬರೆದಿರ್ತಕ್ಕಂಥ ಗ್ರಂಥದಲ್ಲಕ್ಕೆ ಏನಾದ್ರೂ ಬದಲಾವಣೆ ಇದೆ? ವಿಜ್ಞಾನನೇ ಬೇರೆ, ಈ ಅಸ್ಟ್ರಾಲಜಿನೇ ಬೇರೆ. ಇದು ಜ್ಞಾನ ಭಂಡಾರ, ಅದು ವಿಜ್ಞಾನ, ಅದನ್ನು ಬೇರೆ ಇದನ್ನು ಬೇರೆ. ಯಾಕಂದ್ರೆ ಈ ಅಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯ, ನಿಖರವಾಗಿ ಇದು ನಡೀತೈತೆ ಅಂಬೋದು ಹೇಳೋದಕ್ಕೆ ಸಾಧ್ಯ ಐತೆ. ವಿಜ್ಞಾನದೊಳಗೆ ಅದು ಬೇರೆ, ನಾವು ಹೇಳಕ್ಕಂದ್ರೆ ಅದು ಸಪ್ರೇಟ್ ಡಿಫ್ರೆಂಟ್. ಅದು ಇದು ಜಸ್ಟ್ ಲೈಕ್ ಮ್ಯಾಥಮ್ಯಾಟಿಕ್ಸ್ ಇದ್ದಂಗೆ. ಯಾವುದು ಅಸ್ಟ್ರಾಲಜಿ ಶಾಸ್ತ್ರ, ಮ್ಯಾಥಮ್ಯಾಟಿಕ್ಸ್ ಮೀನ್ ಮತ್ತೆ ಕ್ಲಬ್ ಆಗುತ್ತೆ. ಎಲ್ಲಿ ಕ್ಲಬ್ ಆಗುತ್ತೆ? ವಿಜ್ಞಾನದೊಳಗೆ ಕ್ಲಬ್ ಆಗುತ್ತೆ. ಹೌದು, ಈಗ ಸೈಂಟಿಸ್ಟ್ ಎಷ್ಟು ಮುಂದುವರೆದ್ರೆ ಸಹ ಒಂದು ಉಪಗ್ರಹ ಉಡಾವಣೆ ಮಾಡೋದನ್ನ ಪ್ರಾರಂಭ ಮಾಡೋ ಟೈಮ್ನಲ್ಲಿ ಶಾಸ್ತ್ರನ ಪಂಚಾಂಗ ನೋಡೇನೆ ಮಾಡ್ತಾ ಇದ್ದಾರೆ. ಅದು ಮಾಡೋ ಟೈಮ್ನಲ್ಲಿ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆ ಅಂತ ವಿಜ್ಞಾನ ಮೇಲೆನೆ ಫೋಕಸ್ ಮಾಡ್ತಿದ್ವಿ. ಈ ನಡುವೆ ದೈವಭಕ್ತಿ ಜಾಸ್ತಿ ಆಗಿದೆ. ಹಿಂದೂ ಧರ್ಮವನ್ನು ಬೆಳೆಯೋದಕ್ಕೆ ಸಾಕಷ್ಟು ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲರೂ ಹಿಂದೂ ಧರ್ಮ ಉಳಿಬೇಕು. ಯಾಕಂದ್ರೆ ಹಿಂದೂ ಧರ್ಮ ಯುಗಾಂತದಿಂದ ಬಂದಿರೋದು, ಈಗಿಂದಲ್ಲ. ಈಗ ಹಿಂದೂ ಧರ್ಮ ಬಂದಿರೋದು ಕೃತ್ರಿಮ ಯುಗದಿಂದ ಬಂದಿರೋದು. ಕೃತ್ರಿಮ, ತ್ರೇತ, ದ್ವಾಪರ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಲಿ ಪ್ರಭಾವದಿಂದ ಈ ಹಿಂದೂ ಧರ್ಮವನ್ನು ಸ್ವಲ್ಪ ದೂರ ಕಳಿಸ್ತಾ ಇದ್ದಾರೆ. ಆದ್ರೂ ಹಿಂದೂ ಧರ್ಮ ಎಲ್ಲಿಗೂ ಹೋಗಿಲ್ಲ, ಹಂಗೆ ಇನ್ನ ಸ್ಟ್ರಾಂಗ್ ಆಗ್ತಾ ಇದೆ. ಈಗ ಇದು ಈ ಗ್ರಂಥ ಈಗ ನಮ್ಮ ಭಾರತ ದೇಶದ ಅಂತಂದ್ರೆ ಹಿಂದೂ ಧರ್ಮದ ಮುಖ್ಯವಾದ ಹಬ್ಬ ಅಂದ್ರೆ ಉಗಾದಿ. ಉಗಾದಿ ಹಬ್ಬದ ದಿನ ಅಥವಾ ಹಬ್ಬದ ಮುಂದೆ ಆಗ್ಲಿ ಹಿಂದೆ ಆಗ್ಲಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಹಬ್ಬದ ಪ್ರಯುಕ್ತ ಐತೆ. ಎಲ್ಲರಿಗೂ ಉಗಾದಿ ಶುಭಾಕಾಂಕ್ಷೆಗಳು, ಶುಭಾಶಯಗಳು. ಈ ಉಗಾದಿಗೆ ಮುಂಚಿತವಾಗಿ, ಒಂದು ದಿವಸ ಮುಂಚಿತವಾಗಿ ನಾನು ಹೇಳ್ತಿದ್ದು ಶಾಸ್ತ್ರ ಪ್ರಕಾರ, ಬೇರೆ ವಿಷಯದಲ್ಲ. ಉಗಾದಿಗೆ ಇದೇ 2025 ಮಾರ್ಚ್ 29ನೇ ತಾರೀಕು ಶನಿವಾರ ದಿವಸ ಶನಿ ಬಂದು ಗ್ರಹಗಳು 9 ಗ್ರಹಗಳು, ಅದರಲ್ಲಿ ಶನಿ ಬಂದು ಕುಂಭದಿಂದ ಮೀನಕ್ಕೆ ಟ್ರಾನ್ಸ್ಫರ್ ಆಗ್ತಾನೆ, ಶಿಫ್ಟ್ ಆಗ್ತಾನೆ. ಅಲ್ಲಿ ಚಿತ್ರ ವಿಚಿತ್ರ ಸಂಘಟನೆಗಳು ನಡೀತವೆ. ಯಾವ ಯಾವ ಸಂಘಟನೆಗಳು ನಡೀತವೆ ಅಂತ ಹೇಳ್ತೀನಿ ನಾನು. ಯಾಕೆ ನಡೀತೈತೆ ಏನಂಬೋದಂದ್ರೆ, ಆವತ್ತಿನ ದಿವಸ ಆತ 8 ಗ್ರಹಗಳನ್ನು, ಅಂದ್ರೆ 7 ಗ್ರಹ ಪ್ಲಸ್ ಆತ, ಟೋಟಲ್ 8 ಗ್ರಹಗಳನ್ನು ಆತ ಹಿಡ್ಕೊಂಡಿದ್ದಾನೆ. ಶನಿ ಅಂಡರ್ ಕಂಟ್ರೋಲ್ ನಲ್ಲಿ. ಆತ ಏನ್ ಮಾಡ್ತಾನೆ? ಲಯಕಾರಕ ಯಾರು? ಮಹಾಶಿವ. ಆತನೇ ಭಕ್ತನೇ ಶನಿ.
ಆತ ಲಯ ಮಾಡಬೇಕು. ಯಾಕಂದರೆ ಬ್ಯಾಲೆನ್ಸ್ ಬೇಕಲ್ಲ, ಅದು ಇಡೀ ಪ್ರಪಂಚಕ್ಕೆ ಬ್ಯಾಲೆನ್ಸ್ ಬೇಕಿಲ್ಲ ಅಂದರೆ ಆಗೋದಿಲ್ಲ. ಈಗ ನಾವು ಏನೋ ಒಂದು ತೊಗೊಂಡು ಬರ್ತೀವಿ, 1 kg ಕಲ್ಲು ಇಡ್ತೀವಿ, ಅದಕ್ಕೆ ಮತ್ತೆ ಸರಿಯಾದ ತೂಕ ಬರಬೇಕಲ್ಲ. ಇಲ್ಲಿ ಜಾಸ್ತಿ ಆಗ್ತಾ ಇದೆ ಪಾಪದ ಕೆಲಸ, ಪಾಪದ ಕರ್ಮ ಜಾಸ್ತಿ ಆಗ್ತದೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಶನಿ ಇವಾಗ ತಗೊತಾ ಇದ್ದಾನೆ. ಆತ ಒಳ್ಳೇದೇ ಮಾಡೋದು, ಶನಿ ಕೆಟ್ಟದ್ದು ಯಾರಿಗೂ ಮಾಡೋದಿಲ್ಲ. ಆತ ಲಯಕಾರಕ. ಈಗ 9 ಗ್ರಹಗಳಲ್ಲಿ ಶನಿ ಗ್ರಹ ಆಧಿಪತಿ ಅಂದ್ರೆ ಉಳಿದಿದ್ದ ಗ್ರಹಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅಂದ್ರಲ್ಲ ಶನಿ ಗ್ರಹ. ಎಲ್ಲ ಗ್ರಹಗಳಿಗೆ ಎಲ್ಲ ಕೆಪಾಸಿಟಿ ಇದಾವೆ. ಆದ್ರೂ ಈಗ ಮಾರ್ಚ್ 29ನೇ ತಾರೀಕು ಏನೈತೆ ಶನಿವಾರ, ಆವತ್ತಿನ ದಿವಸ ಅಲ್ಲಿ ಎಂಟ್ರ್ ಆಗ್ತೇನೆ. ಎಂಟ್ರ್ ಆದ ಕೂಡಲೇ ಆತಗೆ ಫುಲ್ ಪವರ್ ಬರ್ತೈತೆ. ಈ 30 ಡಿಗ್ರಿ ಅಂತ ಇರ್ತವೆ, ಒಂದೊಂದು ಗ್ರಹಗಳಿಗೆ 30 ಡಿಗ್ರಿ ಅಂತ ಇರ್ತವೆ. ಆ 30 ಡಿಗ್ರಿ ಒಳಗೆ ಆತ ಎಂಟ್ರ್ ಆದ ಕೂಡಲೇ 0.000 ಎಂಟ್ರ್ ಆಗ್ತಾನೆ. ಒಳ್ಳೆ ಕೆಪಾಸಿಟಿ ಇರ್ತೈತೆ. ಆವಾಗ ಈ ಮಿಕ್ಕಿದ ಗ್ರಹಗಳು ಏನು ಹೇಳಿದ್ದೀನಿ ನಾನು, ಗುರು, ರಾಹು, ಕೇತು, ಬುಧ, ಶುಕ್ರ, ರವಿ, ಚಂದ್ರ, ಈ 7 ಗ್ರಹಗಳನ್ನು ಈತ ಅಂಡರ್ ಕಂಟ್ರೋಲ್ನ ಇಟ್ಕೊಂಡು ಆ ವಿನಾಶವನ್ನು ಮಾಡಿಸ್ತಾನೆ. ವಿನಾಶ ಪ್ಲಸ್ ವಿರುಕ್ತಿ ಮಾಡಿಸ್ತಾನೆ. ಈ ಬೇಡಪ್ಪ ನಮಗೆ ಈ ಪ್ರಪಂಚದ ಸವಾಸ ಬೇಡ. ಆವಾಗ ಯಾವಾಗ ಇದಾಯ್ತೋ ಆವಾಗ ವಿರುಕ್ತಿ ಬಂದ್ಕೊಳ್ಳೆ ಅವ್ರಿಗೆ ಚೇಂಜ್ ಆಗ್ತಾರೆ ಆಟೋಮ್ಯಾಟಿಕ್. ಆತ ಲಯಕಾರಕ ಯಾರು, ಶನಿ ಅಂತಂದರೆ ಇದು ನಿಮ್ಮ ಜ್ಯೋತಿಷದಲ್ಲಿ ಹೇಳಿದ್ರೆ ಗ್ರಂಥದಲ್ಲಿ ಈ ಶನಿ ಇವ್ರನ್ನೆಲ್ಲ ಹಿಡಿತದಲ್ಲಿ ಇಡೋದ್ರಿಂದ ನಮ್ಮ ದೇಶದ ಮೇಲೆ ಅಂದರೆ ಜೀವರಾಶಿಗಳ ಮೇಲಾಗಲಿ ಅಥವಾ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ವಾತಾವರಣ ಮೇಲಾಗಲಿ ಏನಾದರೂ ಪರಿಣಾಮ ಬೀರ್ಬೋದಾ? ಬೀಳುತ್ತೆ. ತಾವುಗಳು ಒಳ್ಳೆಯ ಕ್ವಶನ್ ಹಾಕಿದರೆ ತುಂಬ ಸಂತೋಷ. ಯಾಕಂದರೆ ಇದು 4 ಜನಕ್ಕೆ ಒಳ್ಳೇದಾಗೋದಿತ್ತು ಅಂಥ ಕ್ವಶನ್ ಕೇಳಿದರೆ ಇದು ಖಂಡಿತವಾಗಿಯೂ ಬೀಳುತ್ತೆ. ಯಾವ ಥರ ಬೀಳುತ್ತೆ ಅಂದರೆ, ಈ 8 ಗ್ರಹಗಳು 7 ಗ್ರಹಗಳು ಏನು ಅವ್ರವ್ರ ಕ್ಯಾರೆಕ್ಟರ್ಸ್ ಏನಿದಾವೋ ಆ ಕ್ಯಾರೆಕ್ಟರ್ಸ್ನೆಲ್ಲ ಈತ ಅಂಡರ್ ಕಂಟ್ರೋಲ್ನಲ್ಲಿ ತಗೊಂಡು ಈ ಜನಗಳ ಮೇಲೆ ಬಿಡ್ತಾನೆ. ಆ ಜನಗಳ ಮೇಲೆ ಬಿಟ್ಟ ಮೇಲೆ ಅವಾಗ ಏನೇನೇ ಆಗುತ್ತೆ ಅಂದರೆ, ಬೆಂಕಿ ಅನಾಹುತ ಆಗುತ್ತೆ, ನೀರಿಂದು ಅಂದರೆ ಫ್ಲಡ್ಸ್ ಬರ್ತವೆ, ವಿಚಿತ್ರವಾದ ಫ್ಲಡ್ಸ್ ಬರ್ತೈತೆ. ಅದು ಆದ ನಂತರ ಕ್ರಿಮಿ ಕೀಟಗಳು, ಮಳೆ ಬರ್ತೈತೆ, ಕ್ರಿಮಿ ಕೀಟಗಳು ವಿಚಿತ್ರ ಹೊಸ ರೋಗಗಳು ಬರ್ತವೆ. ಇದು ಆದ ನಂತರ ಈ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂತೇಳಿ ಈ ಶಾಸ್ತ್ರದೊಳಗೆ ಸಿಗುತ್ತೆ, ಬೇರೆ ಕಡೆ ಸಿಗೋದಿಲ್ಲ. ಇನ್ನೂ ಒಂದು, ಈ ರಾಜಕೀಯದಲ್ಲಿ ವಿಚಿತ್ರವಾದ ಬೆಳವಣಿಗೆಗಳು ಬರ್ತವೆ. ಇಡೀ ಪ್ರಪಂಚಕ್ಕೆ ನಾನು ಹೇಳ್ತಿರೋದು, ಭಾರತ ದೇಶಕ್ಕಲ್ಲ ಇದು. ಈ ಒಂದು ಮಾತು ನಾನು ಹೇಳ್ತಿರೋದು ಇಡೀ ಪ್ರಪಂಚಕ್ಕೆ ಆಗುತ್ತೆ ಆಗಲಿ, ನಮ್ಮ ದೇಶಕ್ಕೆ ನಮಗೆ ಅಂತೇಳಿ ಇಲ್ಲ. ಈ ಪ್ರಪಂಚದೊಳಗೆ ಕೋಟಾನುಕೋಟ್ಲು ಜನಗಳಿದ್ದಾರೆ. ಅದರೊಳಗೆ 50% ಜನ ಸಫರ್ ಆಗಲೇಬೇಕು. ಆ ಸಫರ್ ಆಗಲೇಬೇಕು ಅಂದರೆ ಆವಾಗ ಸಫರ್ ಆದಮೇಲೆ ಬ್ಯಾಲೆನ್ಸ್ ಸಿಗುತ್ತೆ. ಅಷ್ಟು ಬೇಗ ಸಿಗೋದಿಲ್ಲ ಬ್ಯಾಲೆನ್ಸ್. ನಾವೇನೋ ಒಂದು ತೂಕ ತಗೊತೀವಿ, ಅದಕ್ಕೆ ಸರಿಯಾದ ಐಟಮ್ ಇಟ್ಟರೆ ಅಲ್ಲ ಅದು ನಮಗೆ ತೂಕದ ಬ್ಯಾಲೆನ್ಸ್ ಬರೋದು. ಆ ಥರನೇ ಈ ಪಾಪದ ಕೆಲಸ ಜಾಸ್ತಿ ಆಗಿದೆ, ಪುಣ್ಯದ ಕಡಿಮೆ ಐತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಶನಿ ಅಂಡರ್ ಕಂಟ್ರೋಲ್ನಲ್ಲಿ ತಗೊಂಡು ಈ ಗ್ರಹಗಳ ಕಾರಕತ್ವ ಏನೈತೆ ಅದನ್ನೆಲ್ಲ ಅವ್ರ ಕಡೆಯಿಂದನೇ ಮಾಡಿಸ್ತಾನೆ ಐತೆ, ಏನು ಮಾಡೋದಿಲ್ಲ. ಈ ಗ್ರಹಗಳು ಏನಾದರೂ ಇಟ್ಕೊಂಡಿದ್ದಾನೆ ಅವ್ರ ಕಡೆಯಿಂದನೇ ಮಾಡಿಸಿ ಈ ಒಂದು ಕಾರ್ಯಕ್ರಮಗಳು, ಈ ಕೆಟ್ಟದು ಇವೆಲ್ಲ ಅವ್ರವ್ರ ಆ ಗ್ರಹಗಳಿಂದ ಮಾಡಿಸಿ ನಮಗೆ ತೊಂದರೆ ಆಗ್ತೈತೆ. ಯಾವ ಥರ ತೊಂದರೆ ಆಗುತ್ತೆ ಅಂತ ಈಗ ಹೇಳಿದ್ನಲ್ಲ, ಬೆಂಕಿದು ಒಂದು ಅನಾಹುತ ಆಗುತ್ತೆ. ಆಮೇಲೆ ಚಂಡಮಾರುತ ಬರ್ತದೆ ಅಂತ ಹೇಳಿದೆ, ಜ್ವಾಲಾಮುಖಿಗಳು ಬರ್ತವೆ. ಇದಕ್ಕೆ ನಾವು ಆಲ್ರೆಡಿ ಅಕ್ಟೋಬರ್ನಲ್ಲೇ ನಾವು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀವಿ. ಅದು ಆಲ್ರೆಡಿ ನಡೆದಿದೆ. ಅಮೆರಿಕ ಒಳಗೆ ರೀಸೆಂಟಾಗಿ 2-3 ತಿಂಗಳ ಹಿಂದುಗಡೆ ನಡೆದಿದೆ. ಈಗ ನಿನ್ನೆ ಲಾಸ್ಟ್ 3 ಡೇಸ್ ಬಿಫೋರು ಜಪಾನ್ನಲ್ಲಿ ಕೂಡ ನಡೆದಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಇನ್ನು ಮುಂದೆ ಈ ವಿಜ್ಞಾನಿಗಳಿಗೂ ಕೂಡ ಭಾಳ ಎಫೆಕ್ಟ್ ಆಗುತ್ತೆ. ಅವೆಲ್ಲ ತೊಂದರೆ ನಿವಾರಣೆ ಆಗಬೇಕು. ಈ ಕಳ್ಳತನ ಜಾಸ್ತಿ ಆಗ್ತವೆ, ಗಂಡ ಹೆಂಡತಿಯವರು ಗುದ್ದಾಡ್ತಾರೆ, ಆ ಹೆಣ್ಮಕ್ಳು ಗಂಡು ಮಕ್ಕಳು ಇವೆಲ್ಲ ಬೇರೆ ಆಗ್ತಾರೆ. ಅವರೆಲ್ಲ ಅದಕ್ಕೆಲ್ಲ ಕಂಟ್ರೋಲ್ ಆಗಬೇಕಂದ್ರೆ ಅಂತಂದರೆ ಈಗ ಈ ಗ್ರಹಗಳು ಕೇವಲ ಜೀವರಾಶಿಗಳು ಅಂದರೆ ಈಗ ಮಹಿಳೆಯರ ಮೇಲೇನ ಬೀರುತ್ತಾ, ಇಲ್ಲ ಗಂಡಸರು ಅಂದರೆ ಗಂಡು ಮಕ್ಕಳ ಮೇಲೆ ಪ್ರಭಾವ ಬೀರಬಹುದಾ, ಕೆಲವು ರಾಜಕೀಯ ಚಟುವಟಿಕೆಗಳ ಮೇಲೆ ಏನನ್ನ ಬೀರಬಹುದಾ? ನವಗ್ರಹಗಳ ಒಳಗೆ ರವಿ ಕಾರಕ. ಆ ರವಿಯನ್ನು ಈತ ಹಿಡ್ಕೊಂಡಿದ್ದಾನೆ, ಯಾರು ಶನಿ ಹಿಡ್ಕೊಂಡಿದ್ದಾನೆ. ಹಂಗಾಗಿ ರಾಜಕೀಯದಲ್ಲಿ ಏರುಪೇರಾಗುತ್ತೆ. ಇನ್ನು ಒಂದು ಹೆಣ್ಮಕ್ಕಳು ಇದೆಲ್ಲ ಕೇಳಿದರೆ, ಗಂಡ ಹೆಂಡತಿ ಇವೆಲ್ಲ ಕೇಳಿದರು, ಅದಕ್ಕೂ ಉತ್ತರ ಇದೆ. ಅಸ್ಟ್ರಾಲಜಿ ಒಳಗೆ ಸಿಗುತ್ತಾಗಲಿ, ಬೇರೆ ಕಡೆ ಸಿಗೋದಿಲ್ಲ. ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತಂದ್ರೇನು ಚಂದ್ರಕಾರಕ. ಚಂದ್ರ ಬಂದು ಆ ಕಾರಕತ್ವದಲ್ಲಿ ಚಿಕ್ಕ ಹುಡುಗರಿಗೆ ಹೆಣ್ಮಕ್ಳಿಗೆ ಕಾರಕತ್ವ ಆತನು ಕೂಡ ಹಿಡ್ಕೊಂಡಿದ್ದಾನೆ. ಯಾರು? ಶನಿ ಹಿಡ್ಕೊಂಡಿದ್ದಾನೆ. ಹಂಗಾಗಿ ಇವೆಲ್ಲ ಅವ್ರ ಕಡೆಯಿಂದ ಮಾಡಿಸ್ತಾನೆ. ಈಗ ಈ ಶನಿ ಗ್ರಹದ ಪ್ರಭಾವನೇ
ಅಂತ ಹೇಳ್ತಾ ಇದ್ರಲ್ಲ ನೀವು, ಆ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ ಇಲ್ಲ ಈಗ ಪ್ರೆಸೆಂಟ್ ಅಂದರೆ ಈಗ ಆಧುನಿಕ ಯುಗದಲ್ಲಿ ನಡೆಯೋದು ಹೇಳ್ತಾ ಇದ್ದಾರೆ ನೀವು ಗುರುಗಳೇ? ಅದರೊಳಗೆ ನಡೆಯೋದು ಬರೆದಿಲ್ಲ, ಅದರಲ್ಲಿ ನಡೆಯೋದು ಏನು ಯಾವುದೂ ಬರೆದಿಲ್ಲ. ಅವರು ಯಾವ ಥರ ಇರ್ತೈತಿ, ಯಾವ ಗ್ರಹಕ್ಕೆ ಏನು ಇದೆ ಪವರು ಏನು ಕತೆ ಎಂಬುದು ಅವ್ರು ಹೇಳಿದ್ದಾರೆ. ಆ ಬೇಸಿಕ್ ಮೇಲೆ ನಾವು ತಗೊಂಡು ಇವೆಲ್ಲ ನಾವು ಹೇಳ್ತಾ ಇದ್ದೀವಿ. ಅಂತಂದ್ರೆ ಆ ಗ್ರಂಥದ್ದು ಈಗ ಕಾಲಜ್ಞಾನ ವೀರಬ್ರಹ್ಮೇಂದ್ರ ಅದೇ ಥರನ ಇದೆ ಗ್ರಂಥ. ಆ ಗ್ರಂಥನೇ ಬದಲಾವಣೆ ಇದೆ, ಈ ಗ್ರಂಥನ ಬದಲಾವಣೆ ಇದೆ. ಏನನ್ನ ಎರಡಕ್ಕೇನೋ ಕೂಡಂಗಿದೆ. ಅದು ಮುಂದೆ ನಡೆಯುವ ಹೇಳೋದು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಹೇಳಿದ್ದು ನಡೀತಾ ಇದೆ. ಇವ್ರು ಹೇಳಿದ್ದು ಶಾಸ್ತ್ರ ಬೇರೆ, ವಾಕು ಬೇರೆ. ಸಾಕಷ್ಟು ಜನ ಹೇಳ್ತಾರೆ ನೀನು ಹೇಳಿದ್ದು ನಡೀತಾ ಇದ್ದಪ್ಪ ವಾಕು ಅಂತಾರೆ, ಅದು ರಾಂಗ್. ಅದು ಇದು ಶಾಸ್ತ್ರ, ಕ್ಯಾಲ್ಕುಲೇಷನ್. 2 × 2 ಆಗುತ್ತಾಗಲಿ, 2 × 1 2 4 ಆಗ್ತಾಗಲಿ, 2 × 6 ಆಗೋದಿಲ್ಲ. ಅದೇ ಥರನೇ ಇದು ಶಾಸ್ತ್ರ. ಈ ಶಾಸ್ತ್ರದೊಳಗೆ ಆಲ್ರೆಡಿ ಏನೇನು ನಡೀತೈತೆ ಅಂತ ಬರೆದಿಲ್ಲ, ಆ ಕಾರಕತ್ವಗಳಿದ್ದಾವೆ. ಆ ಕಾರಕತ್ವದಿಂದ ನಾವು ಏನು ನಡಿಬೋದು, ಯಾರು ಕಂಟ್ರೋಲ್ನಿಂದ ಏನು ನಡಿಬೋದು ಅಂತೇಳಿ ನಾವು ಕಂಡುಹಿಡಿದೀವಿ ಅಷ್ಟೇ. ಈಗ ಇದಕ್ಕೆ ತಕ್ಕ ಪರಿಹಾರ ಸಿಗುತ್ತೆ. ಅಥವಾ ಏನೋ ಹೋಮ ಪೂಜೆ ಪುನಸ್ಕಾರಗಳು ಯಾವುದಾದ್ರೂ ಯಾವ ಥರ ಪರಿಹಾರ ಮಾಡ್ಬೋದು ಗುರುಗಳೇ? ಈಗ ಸಿಗುತ್ತೆ, ಪ್ರತಿಯೊಂದಕ್ಕೂ ಸಿಗುತ್ತೆ. ನಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಅವಾಗ ಏನು ಮಾಡ್ತೀವಿ, ಅದಕ್ಕೆ ನಿವಾರಣೆ ಸಿಗುತ್ತಲ್ಲ. ಡಾಕ್ಟರ್ ಹತ್ರ ಹೋದರೆ ಇಂಜೆಕ್ಷನ್ ಹಾಕ್ಸ್ತಾನೆ, ಟ್ಯಾಬ್ಲೆಟ್ ಕೊಡ್ತಾನೆ, ಇನ್ನೊಂದು ಥರ ಕೊಡ್ತಾರೆ, ಅದಕ್ಕೆ ನಿವಾರಣೆ ಆಗುತ್ತೆ. ಇದೇ ಥರ ಇದಕ್ಕೂ ಇದೆ. ಯಾಕಂದರೆ ಕಂಪ್ಲೀಟ್ 100% ಗ್ಯಾರಂಟಿ ಹೇಳಕ್ಕೆ ಬರೋದಿಲ್ಲ. ಯಾವ ಥರ ಹೇಳಕ್ಕೆ ಬರೋದಿಲ್ಲ ಅಂದರೆ, ನಾವು ಎಲ್ಲಿಗೋ ಹೋಗ್ತಾ ಇರ್ತೀವಿ, ಹೋಗೋವಾಗ ಎಲ್ಲಿಂದ ಒಂದು ಕಲ್ಲು ಬೀಳ್ತೈತೆ, ಅದೈತೆ, ಅದು ವಿಚಾರ ಅದು ಬರ್ತೈತೆ. ಆವಾಗ ದೊಡ್ಡ ಕಲ್ಲು ಬೀಳೋದು ನಾವು ಈ ನಿವಾರಣೆ ಮಾಡಿಕೊಂಡ್ರೆ ಚಿಕ್ಕ ಕಲ್ಲು ಬೀಳ್ತೈತೆ. ಬೀಳೋದಂತೂ ತಪ್ಪಂಗಿಲ್ಲ. ಈ ನಿವಾರಣೆ ಮಾಡಿಕೊಂಡ್ರೆ ಕಷ್ಟಗಳು ಕಡಿಮೆ ಆಗ್ತೈತೆ. ಬಟ್ ಕಷ್ಟ ಬರೋದಿಲ್ಲ ಅಂಬೋದು ಸುಳ್ಳು. 100% ಗ್ಯಾರಂಟಿ ನಾನು ಹೇಳ್ತಿರೋದು. ಹಂಗಾಗಿ ನಾವು ನಿವಾರಣೆ ಮಾಡ್ಕೊಳ್ಳೇಬೇಕು, ಕಂಪಲ್ಸರಿ ಮಾಡ್ಕೊಳ್ಳಬೇಕು. ಅಂದರೆ ಈಗ ಈ ಜನ್ರೇಷನಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥ ಈ ಗ್ರಂಥದ ಬಗ್ಗೆ ನಿಮ್ಮ ಜನ್ರೇಷನ್ ಅಂತಂದರೆ ಕೆಲವೊಂದು 10-20 ವರ್ಷದಲ್ಲಿ ಹಿಂದಿರ್ತಕ್ಕಂಥ ಜನ್ರೇಷನ್ಗೆ ಈಗಿರ್ತಕ್ಕಂಥ ಜನ್ರೇಷನ್ಗೆ ಈಗೆಲ್ಲ ಫಾಸ್ಟ್. ಯಾರಾದರೂ ಚಿಕ್ಕ ಹುಡುಗರು ಅಂದರೆ ಅದಕ್ಕೆ ವಯಸ್ಸು ಅನುಗುಣ ಇಲ್ಲತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಏನಾದರೂ ಪರಿಣಾಮ ಬೀರುತ್ತಾ ಇದ್ರದ್ದು? ಎಲ್ಲರಿಗೂ ಬೆಳೀತದೆ, ಏನಾದರೂ ತೋರಿಸುತ್ತಾ? ಈಗ ಯಾಕಂದರೆ ಕೆಲವರು ನಮ್ಮ ಮಾಧ್ಯಮ ನೋಡೋರು ಪೋಷಕರು ಇರ್ತಾರೆ, ತಂದೆ ತಾಯಿಗಳು, ಅವರೆಲ್ಲ ಪೂಜೆ ಪುನಸ್ಕಾರ ಮಾಡೋರು ಅವು ಇವು ಇರ್ತಾರೆ. ಅಂದರೆ ಮಕ್ಕಳಿಗೆ ಏನಾದರೂ ಎಫೆಕ್ಟ್ ಆದಮೇಲೆ ಅವರು ಎಚ್ಚೆತ್ಕೊಂತಾರೆ, ಅದು ಮಾಡ್ಬೇಕು ಇದು ಮಾಡ್ಬೇಕು. ಮೊದಲೇ ಈ ಗ್ರಂಥದ ಮೂಲಕ ನೀವು ಏನಾದರೂ ಮಾಹಿತಿ ಕೊಡಿ. ಅದಕ್ಕೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದೆವು, ಮಕ್ಕಳು ಕೂಡ ತುಂಬ ತೊಂದರೆ ಇರ್ತೈತೆ, ಚಿಕ್ಕ ಹೆಣ್ಮಕ್ಳಿಗೆ ತೊಂದರೆ ಇರುತ್ತೆ ಅಂತ ಹೇಳಿದೆ. ಅದಕ್ಕೆ ತಾವು ನಿವಾರಣೆ ಕೇಳ್ತಾ ಇದ್ದೀರಿ. ಗುರುಗಳೇ, 9 ಗ್ರಹಗಳಲ್ಲಿ ಶನಿ ಗ್ರಹವು ಉಳಿದೆಲ್ಲ ಗ್ರಹಗಳನ್ನ ಕಂಟ್ರೋಲ್ ತಗೊಂತಂತ ಹೇಳ್ತಾ ಇದ್ರಿ. ಆ ಶನಿ ಗ್ರಹದಿಂದ ಉಳಿದ 7 ಗ್ರಹಗಳಾಗಲಿ ಅಥವಾ ಆ ಗ್ರಹಗಳಿಂದ ಚಿಕ್ಕ ಮಕ್ಕಳಿಗಾಗಿರಲಿ, ಹೆಣ್ಮಕ್ಳಿಗಾಗಿರಲಿ, ಅಥವಾ ಸಮಾಜದ ಮೇಲೆ ಆಗಿರಲಿ, ಜೀವರಾಶಿಗಳ ಮೇಲೆ ಆಗಲಿ ಯಾವ ಥರ ಪರಿಣಾಮ ಬೀರುತ್ತೆ? ತಾವು ಹೇಳಿದ್ದು ಖಂಡಿತವಾಗಿ ನಡೀತೈತೆ. ಯಾಕಂದರೆ ಈ ಶನಿ ಗ್ರಹ, ನಾನು ಇದಕ್ಕೂ ಮುಂಚೆಗೆ ಹೇಳಿದೆ, ಆತ ವಿರಕ್ತಿ ಮಾಡಿಸ್ತಾನೆ. ಈ ಬೇಡಪ್ಪ, ಈ ಜೀವನ ಬೇಡ ಅಂತೇಳಿ ಆತ ಖಂಡಿತವಾಗಿ ಆ ಥರ ತರ್ತಾನೆ. ಅದಕ್ಕೆ ಇದು ಬ್ಯಾಲೆನ್ಸ್ ಮಾಡಿಸೋದಕ್ಕೆ ಇದೆಲ್ಲ ಮಾಡ್ತಿರೋದು. ಈ ಚಿಕ್ಕ ಮಕ್ಕಳನ್ನ ಭಾಳ ಹುಷಾರಾಗಿ ಇಟ್ಕೋಬೇಕು. ಎಲ್ಲಿ ರೋಡಿನ ಮೇಲೆ ಜಾಸ್ತಿ ಬಿಡಬಾರ್ದು, ನೀರಿನ ಹತ್ರ ಜಾಸ್ತಿ ಬಿಡಬಾರ್ದು. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತೆ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ, ಅನಾಹುತ ನಡೀತೈತೆ. ಈಗ ಕೆಲವೊಂದು ದಿನನಿತ್ಯ ಬಳಕೆ ಆಗಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಅಥವಾ ವಸ್ತ್ರಗಳಾಗಿರ್ಬೋದು, ಅಂದರೆ ಈ ಗ್ರಹಗಳ ಮುಖಾಂತರ ಶನಿ ಗ್ರಹವು ಉಳಿದೆಲ್ಲ ಗ್ರಹಗಳು ಕಂಟ್ರೋಲ್ ಹಿಡ್ಕೊಂಡ್ಮೇಲೆ ಇದೇ ವಸ್ತು ಹಾಕ್ಬೇಕು ಅಥವಾ ಇದೇ ಬಣ್ಣದ ಉಡಬೇಕು ಅನ್ನೋದು ಏನೇನಿದೆ ಅದರಲ್ಲಿ ಐತೆ. ತಾವು ಹೇಳಿದ್ರಾಗೆ ಇನ್ನೊಂದು ಪಾಯಿಂಟ್ ಕೂಡ ಸಿಗುತ್ತೆ. ಈ ವಸ್ತ್ರಗಳು ಅಂತ ಕೇಳಿದಿರಿ, ವಸ್ತ್ರಗಳಿಗಿಂತನೂ ವಸ್ತ್ರ ಪ್ಲಸ್ ಈ ಐಟಮ್ಸ್ ಇರ್ತಾವಲ್ಲ, ವಸ್ತುಗಳು ಇರ್ತಾವಲ್ಲ, ಆ ವಸ್ತುಗಳಲ್ಲಿ ಬಿಳೆ ಇರೋ ಐಟಮ್ಸ್ ಮೇಲೆ ಭಾಳ ಪರಿಣಾಮ ಬೀಳ್ತೈತೆ. ಬಿಳೆಯದು ಎಕ್ಸಾಂಪಲು ಅಕ್ಕಿ, ಇನ್ನೊಂದು ಥರ ಹೇಳ್ಬೇಕಂದ್ರೆ ಬೆಳ್ಳಿ, ಈ ಥರ ಎಸ್ ಭಾಳ ತೊಂದರೆ ಆಗುತ್ತೆ, ಏರಿಕೆ ಆಗುತ್ತೆ. ಅಂದ್ರೆ ಸ್ವಲ್ಪ ಬೆಳೆಯಲ್ಲಾದ್ರೂ ಬೆಳೆ ಕಮ್ಮಿ ಇರುತ್ತೆ, ಬೆಲೆ ಜಾಸ್ತಿ ಇರ್ತೈತೆ. ವ್ಯವಹಾರಸ್ಥರು ಮಾಡಿಸ್ತಾರೆ ಅದೆಲ್ಲ. ಯಾಕಂದ್ರೆ ಆ ಗ್ರಹ ನಡೆದ್ರೇನೆ ತಾನೇ ಅದೆಲ್ಲ ನಡೆಯೋದು, ಇಲ್ಲಾಂದ್ರೆ ನಡೆಯಕ್ಕಾಗೋದಿಲ್ಲ.
ಇದು ಪರಿಣಾಮ ಬೀರುತ್ತದೆ. ಎಸ್ ಎಸ್ ಎಸ್. ಇನ್ನು ಉಳಿದೆಲ್ಲ ಗ್ರಹಗಳು ಯಾವ ಥರ ಈಗ ಈ ಹಬ್ಬದ ಅಂದರೆ ನಮ್ಮ ಉಗಾದಿ ಹಬ್ಬದ ಸಂದರ್ಭದಲ್ಲಿ ಈ ಗ್ರಹಗಳು ಅಂದರೆ ಕೆಲವೆಲ್ಲ ಪಂಚಾಂಗದ ಪ್ರಕಾರ ಉಗಾದಿ ಹಬ್ಬದ ದಿನೇನು ಮೋಸ್ಟ್ಲಿ ಹಿರಿಯರೆಲ್ಲ ಮೊದಲ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಜನ ಮುಖಂಡರೆಲ್ಲ ಕಲಿಸಿ ಪಂಚಾಂಗ ಹೇಳಿ ಲಾಭ ನಷ್ಟ ಅನ್ನೋದು ಹೇಳ್ತಿದ್ದಾರೆ. ಈ ಮುಖಾಂತರ ಅಂದರೆ ಗ್ರಹಗಳನ್ನ ಲೆಕ್ಕಾಚಾರ ಹಿಡಿದಲ್ಲಿ ಹೇಳ್ತಾರ ಇಲ್ಲ ಡೈರೆಕ್ಟ್ ಆಗಿ ಹೇಳ್ತಾರ? ಇಲ್ಲ, ಗ್ರಹಗಳ ಪ್ರಕಾರನೇ ಹೇಳೋದು. ಈಗಿನ ಪ್ರಕಾರ ಇವತ್ತಿನ ದಿವಸ ನಾನು ಏನು ಹೇಳ್ತಾ ಇದ್ದೀನೋ ಲಾಸ್ ಜಾಸ್ತಿ ಐತೆ, ಪ್ರಾಫಿಟ್ ಕಡಿಮೆ ಐತೆ. ಟೋಟಲಿ ನಾನು ಹೇಳ್ತಿರೋದು ಅದರ ರೈತರ ಮೇಲೆ ಭಾಳ ಎಲ್ಲ ವಿಷಯದಲ್ಲಿ ಇದು ಸಿಗುತ್ತೆ. ಈ ಇಡೀ ಪ್ರಪಂಚದೊಳಗೆ ಭಗವಂತ ಒಂದು ಸೃಷ್ಟಿ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಆಕಲಿ ಕಾಮಮು ನಿದ್ರಾ. ಆಕಲಿ ಅಂದರೆ ಹಸಿವೆ, ಕಾಮಮು ಅಂದರೆ ಇದು ಸೆಕ್ಸುವಲ್, ನಿದ್ದೆ ಹೋಗ್ಬೇಕು. ಇಲ್ಲಪ್ಪ ಅಂದರೆ ಈ ಮೂರು ಇಲ್ಲಪ್ಪ ಅಂದರೆ ಜೀವನ ಮಾಡೋದು ಕಷ್ಟ. ಈ ಮೂರು ಸಲುವಾಗೇ ಈ ಪ್ರಪಂಚ ಎಲ್ಲ ನಡೀತಾ ಇದೆ, ಇಲ್ಲಾಂದ್ರೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಹೊಟ್ಟೆ ಹಸಿವೆ, ಕಾಮ, ನಿದ್ದೆ, ಇವು ಮೂಡಿಲ್ಲಪ್ಪ ಅಂದರೆ ಸಾಧ್ಯನೇ. ಈ ಮೂರು ಸಲುವಾಗಿ ನಾವು ಮಾಡಲಾರ್ದ ಕೆಲಸಗಳೆಲ್ಲ ಮಾಡ್ತಾಯಿದ್ವಿ, ಪಾಪ ಕೆಲಸದೆಲ್ಲ ನಾವು ಮಾಡ್ತಾಯಿದ್ವಿ. ಅಂತಂದರೆ ಪಂಚಾಂಗ ಪುರಾಣ ಪ್ರಕಾರ ಅಲ್ಲಿ ನಡ್ತಕ್ಕಂಥ ಅಂದರೆ ಹೇಳ್ತಕ್ಕಂಥ ಹೇಳಿಕೆಗಳು ಈಗ ನಿಜ ಆಗ್ತಾ ಇದ್ದಾವೆ, ಆಗುತ್ತೆ. ಎಷ್ಟು ಫಾಸ್ಟ್ ಹೋಗ್ತಾ ಇದೆ ಪ್ರಪಂಚ ಅಂತಂದರೆ ಈ 3 ವರ್ಷದ ಮಕ್ಕಳಿಗನ ಇಡೀ ಪ್ರಪಂಚನ ಕೈಯಲ್ಲಿ ನೋಡೋಷ್ಟು ಪರಿಣಾಮ ಬೀರಿದೆ. ಅದಕ್ಕೆ ತಾವು ಹೇಳಿದ್ದಕ್ಕೆ ಆಯುಷ್ಯ ಕಡಿಮೆ ಆಯಿತು. ಎಷ್ಟು ನಾವು ಬೆಳಿತೀವೋ, ಎಷ್ಟು ಜ್ಞಾನ ಬೆಳಿತೀವೋ ಆಯುಷ್ಯ ಆಟೋಮೆಟಿಕ್ ಕಡಿಮೆ ಆಗ್ತೈತೆ. ಅಷ್ಟು ಈಜಿ ಅಲ್ಲ ಇದು, ಯಾಕಂದರೆ ಕಲಿ ಪ್ರಭಾವ ಜಾಸ್ತಿ ಐತೆ. ಈ ಕಲಿಯುಗದಲ್ಲಿ ಕಲಿ ಪ್ರಭಾವ ಬಂದ್ರೇ ಅದು ಬ್ಯಾಲೆನ್ಸ್ ಆಗುತ್ತಿಲ್ಲ ಅಂದರೆ ಆಗೋದೇ ಇಲ್ಲ. ಹಂಗಾಗಿ ವಿನಾಶಕ್ಕೆ ದಾರಿ ಇದೆಲ್ಲ. ಅದು ಈ ಜನವರಿ ಇದು ಮಾರ್ಚ್ 29ನೇ ತಾರೀಕಿಂದ ದಾರಿ. ನಾವು ನಾಂದಿ ಅಂತ ಹೇಳ್ತೀವಿ. ನಾವು ಮದುವೆ ಮಾಡಿದ್ರೆ ನಾಂದಿ ಅಂತ ಮಾಡ್ತೀವಿ, ಅಂದರೆ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ವಿನಾಶಕ್ಕೆ. ಎಸ್ 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 ಎಸ್. ಯಾವ ರೀತಿ ಆಗ್ಬೋದು? ಎಲ್ಲ ವಿಷಯದಲ್ಲಿ ಮಳೆ ಆಗುತ್ತೆ, ವಿದ್ಯೆದಲ್ಲಿ ಆಗುತ್ತೆ, ರಾಜಕೀಯದಲ್ಲಿ ಆಗುತ್ತೆ, ವ್ಯವಹಾರದೊಳಗೆ ಆಗುತ್ತೆ, ಮತ್ತು ಬೇರೆ ವಿಷಯದಲ್ಲಿ ಕೂಡ ಆಗುತ್ತೆ. ಅಂತಂದರೆ ಈಗ ನೀವು ಈ ನವಗ್ರಹಗಳು ಹೇಳ್ತಾರೆ, ಗ್ರಹಗಳ ಮೇಲೆ ಕೆಲವರು ಹೆಸರು ಮೇಲೆ ಅದೇನೋ ಇದಿರ್ತದಲ್ಲ, ಅದು ಈ ಗ್ರಹನಲ್ಲಿ ಈ ಥರ ನಿನಗೆ ಅಂದರೆ ಹೆಸರು ಮೇಲೆ ರಾಶಿಗಳ ಮೇಲೆ ಏನನ್ನ ಅದು ಕ್ರಿಯೇಟ್, ಅದು ಹೆಸರು ಮೇಲೆ ಹೇಳೋದು ಅವೆಲ್ಲ ಕ್ರಿಯೇಟ್. ಅದು ಬರೋದಿಲ್ಲ. ಇವಾಗ ನಿಮ್ಮ ಹೆಸರು ಏನೋ ರಾಜ್ಕುಮಾರ್ ಅಂತ ತಿಳ್ಕೊಳ್ರಿ, ನಾನು ರಾಜ್ಕುಮಾರ್ ಅಂತ ತಿಳ್ಕೊಳ್ರಿ, ಅಂದರೆ ಇವಾಗ ನಿನ್ನ ಅದೃಷ್ಟ ನನ್ನ ಅದೃಷ್ಟ ಒಂದೇ ಆಗುತ್ತಾ? ಇಲ್ಲಲ್ಲ, ಇದು ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಆಗಲಿ ಮತ್ತೆ ಈ ಕ್ರಿಯೇಟ್ ಮಾಡ್ತಾ ಇದ್ರೆ ಅಂದರೆ ಕೆಲವೆಲ್ಲ ಸ್ವಾಮೀಜಿಗಳೆಲ್ಲ ನಿಮ್ಮ ಮನೆಯಲ್ಲೇ ಹೋಮ ಮಾಡಬೇಕು, ಇಲ್ಲ ನವಗ್ರಹ ಪೂಜೆ ಮಾಡಬೇಕು, ಈ ಥರ ಎಲ್ಲ ಹೇಳ್ತಾರಲ್ಲ ಹೇಳಿಕೆ. ಅದೆಲ್ಲ ಸುಳ್ಳದು, ಮಾಡಬಾರ್ದು. ಯಾಕಂದರೆ ಹೋಮ ಮಾಡ್ಬೇಕಂದ್ರೆ ನಾವು ಅನರ್ಹರು, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಮಾಡಬೇಕು? ಗುರುಗಳು ಮಾಡಬೇಕು, ಯೋಗಿಗಳು ಮಾಡಬೇಕು, ಅವರು ಅರ್ಹರು. ಯಾಕಂದರೆ ಅವ್ರು ಏನು ಆಸೆ ಇಲ್ದಿದ್ದವರು, ದೊಡ್ಡ ಅರ್ಚಕರು ಇರ್ತಾರೆ, ಅವ್ರು ಮಾಡಬೇಕಾಗಲಿ, ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ VSS ಸೇವಾ ಸಂಸ್ಥೆ ಟ್ರಸ್ಟ್ ಇದೆ, ಅದರಿಂದ ಗುರುಗಳೇ ನೀವೇನಾದರೂ ಸಮಾಜಕ್ಕೆ ಏನಾದರೂ ಸೇವೆ ಮಾಡೋದ್ರಲ್ಲಿ ಅಥವಾ ನಿಮ್ಮದೇ ಸಮಾಜಕ್ಕೆ ಮಾಡ್ತಾರೆ, ಇಡೀ ಪ್ರಪಂಚ ಅಂದರೆ ನೀವೆಲ್ಲಿ ಸಂಸ್ಥೆ ಇದೆ ಆ ಸಂಸ್ಥೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಜಾತಿ ಹಲವಾರುಗಳಿಗೆ ಏನಾದರೂ ನೀವು ಮಾಹಿತಿ ಕೊಡೋಕೆ ಏನು ಮಾಡ್ತಾಯಿದ್ರಿ ಇದ್ರ ಬಗ್ಗೆ? ನಾವು 1996ರಿಂದ ನಾವು ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ. ಆದರೆ ನಿಮ್ಮ ಸಂಸ್ಥೆ ಅಲ್ಲ, ಹೇಳ್ತೀನಿ, 96ರಿಂದ ಮಾಡ್ತಾಯಿದ್ರೆ ಈ ನಮಗೆ ಫಾಲೋವರ್ಸು ಜಾಸ್ತಿ ಆದರು. ಎಲ್ಲರೂ ಹೇಳ್ತಾಯಿದ್ರು, ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ, ಒಳ್ಳೆ ಹಿತಬೋಧನೆ ಮಾಡ್ತೀರಿ, ಇದಕ್ಕೆ ನಾವೆಲ್ಲರೂ ಸೇರಿ ಒಂದು ಟ್ರಸ್ಟ್ ಮಾಡೋಣ, ಚೆನ್ನಾಗಿರ್ತೈತೆ, ಇನ್ನೂ ಬೆಳಿತೈತೆ ಎಂಬ ಒಂದು ಉದ್ದೇಶದಿಂದ ಅವರು ಒತ್ತಾಯದಿಂದ ನಾವು 2017 ಡಿಸೆಂಬರ್ನಲ್ಲಿ ನಾವು ಒಂದು ಟ್ರಸ್ಟನ್ನು ಮಾಡಿದ್ವಿ. ಆ ಟ್ರಸ್ಟ್ ಕೂಡ ನಮ್ಮ ಗುರುಗಳಾದಂಥ ವೆಂಕಟ ವರದಾಚಾರ್ಯ ಅವ್ರ ಹೆಸರು ಮೇಲೆ ನಾವು ಒಂದು ಟ್ರಸ್ಟನ್ನು ಮಾಡಿದ್ವಿ. ವೆಂಕಟ ವರದಾಚಾರ್ಯ ಸೇವಾ ಸಮಿತಿ ಟ್ರಸ್ಟ್ ಅಂತ ನಾವು ಮಾಡಿದ್ದೀವಿ. ವೆಂಕಟ ವರದಾಚಾರ್ಯ ನಮ್ಮ ಗುರುಗಳು ಹೆಸರು. ಈಗ ಟ್ರಸ್ಟ್ ಮಾಡಿದ್ಮೇಲೆ ಏನಾದರೂ ನೀವು ದೊಡ್ಡದಾಗಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮಾಡಿದ್ರೆ? ಸಾಕಷ್ಟು ಮಾಡಿದ್ದೀವಿ. ಅದರಲ್ಲಿ ದೊಡ್ಡದು ಚಿಕ್ಕದಂತ ನಮ್ಮ ಮೈಂಡ್ನಲ್ಲಿ ಇರೋದಿಲ್ಲ. ಈ ಜನಗಳಿಗೆ ಉಪಯೋಗ ಆಗಬೇಕು. ಯಾವ ಥರ ಆಗಬೇಕಂದ್ರೆ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗಬೇಕು, ಆ ಥರ ಸೇವೆಗಳನ್ನು ನಾವು ಮಾಡಬೇಕಂತ ನಮ್ಮದೊಂದು ಉದ್ದೇಶ ಇದೆ. ಮಾಡಿದ್ದೀವಿ. ಯಾವ ಥರ ಮಾಡಿದ್ದೀವಿ ಅಂದರೆ, ಒಂದು ಬಳ್ಳಾರಿ ಜಿಲ್ಲೆಗೆ ಸ್ವಲ್ಪ ಹೆಚ್ಚು ಕಡಿಮೆ 10-15 ವರ್ಷದಿಂದ ಮಳೆ ಬರ್ತಾ ಇದೆ, ಕಡಿಮೆ
ಅದರದ್ದು ಪ್ರಭಾವ ಭಾಳ ಕಡಿಮೆ ಆಗ್ತಾಯಿದೆ, ಪರ್ಸೆಂಟೇಜ್ ಕಡಿಮೆ ಆಗ್ತಾಯಿದೆ. ಅದಕ್ಕೆ ನಾವು ಆಲೋಚನೆ ಮಾಡಿ, ನಾವೆಲ್ಲರೂ ಕುಂತ್ಕೊಂಡು ಆಲೋಚನೆ ಮಾಡಿ ಒಂದು ಮಹಾವರ್ಣ ಯಾಗವನ್ನು ಮಾಡೋಣ ಅಂಥೇಳಿ ಕುಂತ್ಕೊಂಡು ಮಾತಾಡಿ, ಅದಕ್ಕೆ ಬೆಳ್ಡೋಣಿ ಸ್ವಾಮಿ ಅಂತವ್ರು ಇದ್ದಾರೆ ಗುಂಟಕಲ್ ಹತ್ರ, ಅವರು ತಮ್ಮವರು, ಅವ್ರ ಹತ್ರ ಹೋಗಿ ನಾವು ಮಾತಾಡಿ ಇದೆಲ್ಲ ಮಾಡ್ತಾಯಿದ್ದೀವಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂದರೆ ಆಯಿತು ನಾವು ಸಹಕಾರ ಮಾಡ್ತೀವಿ, ಭಾಳ ಕಠೋರವಾಗಿರ್ತೈತೆ, ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕಂದ್ರೆ ಆಯ್ತು ಅಂತೇಳಿ ಒಪ್ಕೊಂಡ್ಮೇಲೆ ನಾವೊಂದು ವರ್ಣಯಾಗನ ಮಾಡಿದ್ವಿ. ನಾವು ಅನಂತಪುರ ರೋಡ್ನಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಐತೆ, ಅಲ್ಲಿ ಕಠೋರವಾಗಿ ಒಂದು 5 ದಿವಸ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಮಾಡಿದರೆ, ನಾವು ಯಾವತ್ತು ಸ್ಟಾರ್ಟ್ ಮಾಡಿದೀವೋ ಆವತ್ತಿನ ದಿವಸನೇ ಮಳೆ ಸ್ಟಾರ್ಟ್ ಆಗೈತೆ. ಅದಕ್ಕೂ ಮುಂಚಾಗೆ ಮೀಡಿಯಾದವ್ರು ಕೇಳಿದ್ರು ನಮ್ಮನ್ನು, ಅಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಮಳೆ ಬರ್ತೈತಾ, ಇಂಥ ಟೈಮ್ನಲ್ಲಿ ಇಷ್ಟು ಸೈನ್ಸು ಡೆವಲಪ್ ಆಗಿದೆ, ಅದರಲ್ಲಿ ನೀವು ಮಾಡಿದ ಮಾತ್ರ ನೀವು ಆಗುತ್ತಾ ಅಂತ ಕೇಳಿದರೆ ಡೆಫಿನೆಟ್ ಆಗಿ ಬರ್ತೈತೆ ಅಂತ ನಾವು ಉತ್ತರ ಕೊಟ್ಟಿದ್ದೀವಿ. ಅದಕ್ಕೆ ಎಕ್ಸಾಂಪಲ್ ಆಗಿ ಅವ್ರಿಗೆ ಹೇಳಿದ್ದೀವಿ, ನಿಮ್ಮ ಮನೆಯೊಳಗೆ ಮಕ್ಕಳು ಓದೋದಿಲ್ಲ, ಆದರೂ ತಾವುಗಳು ಸಾಲಿಗೆ ಕಳಿಸ್ತಾರೇ ಇಲ್ಲ, ನಮ್ಮ ಪ್ರಯತ್ನ ಕೂಡ ಅದೇ, ಆದ್ರೂ ಬಂದೇ ಬರ್ತೈತೆ ಮಳೆ, ನಾವು ನಿಷ್ಠವಾಗಿ ಮಾಡ್ತೀವಿ, ಇಷ್ಟೆಯಿಂದ ನಾವು ಮಾಡ್ತಾಯಿದ್ವಿ, ಬಂದೇ ಬರ್ತದೆ, ಕರುಣೆ ಸಿಗುತ್ತೆ ಅಂತೇಳಿ ನಾವು ಮಾಡಿದ್ವಿ. ಅದಕ್ಕೆ ಆವತ್ತು ನಾವು ಹೇಳಿದ್ವಿ, ಸುತ್ತಮುತ್ತ ಒಂದು 250 300 ಕಿಲೋಮೀಟರ್ವರೆಗೆ ಮಳೆ ಬರ್ತೈತೆ ಅಂತ ನಾವು ಹೇಳಿದ್ವಿ. ಅದೇ ಥರನೇ ಬಂದಿದೆ, ಆಗಿದೆ ಕೂಡ. ಈಗ ಅಂದರೆ ನಿಮ್ಮ ಪ್ರಕಾರ ದೇವರು ಅಂದರೆ ನಂಬಿಕೆ ಅಂದರೆ ದೇವ್ರು ಅಂತ. ಹೌದು. ಈಗೆಲ್ಲ ಕೆಲವ್ರು ಯಾರೋ ಕೇಳಿದ್ರೆ ಮಳೆ ಬರುತ್ತೆ ಅನ್ನೋದಕ್ಕಿಂತ, ಈಗ ಸರ್ಕಾರ ಮಳೆ ಬರಲಿಲ್ಲ ಅಂದರೆ ಮೋಡುಗಳನ್ನ ಆ ಕಡೆಯಿಂದ ಮೋಡುಗಳು ಈ ಕಡೆ ಫ್ಲೈಟ್ ಮೂಲಕ ಅದನ್ನ ಈ ಥರ ಮಾಡ್ತಾ ಇದ್ದಾರೆ. ಅದು ಹೇಳಿದ್ನಲ್ಲ, ಕಲಿ ಪ್ರಭಾವದಿಂದ ಅವ್ರಿಗೆ ಮೈಂಡ್ ಬೇರೆ ಬೇರೆ ಕಡೆ ಹೋಗುತ್ತೆ. ಇಂಥವು ಮಾಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಅವ್ರು ಮಾಡೋದು ಕೂಡ ಒಳ್ಳೆಯದೇ, ಬಟ್ ಸಾಕಷ್ಟು ಮಳೆ ಬರೋದಿಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಹೋಮದಲ್ಲಿ ನಾವು ಸಾಕಷ್ಟು ಆ ನೀರಿಗೆ ಸಂಬಂಧಪಟ್ಟಿದ್ದ ಐಟಮ್ಸನ್ನು ನಾವು ಹಾಕ್ತೀವಿ, ಅದು ಹೊಗೆಯಿಂದ ಮೇಲೆ ಹೋಗುತ್ತೆ, ಮೋಡಗಳಿಗೆ ತಗಲ್ತೈತೆ, ಆ ಮೋಡಗಳಿಂದ ಮಳೆ ಬರ್ತೈತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂತಂದರೆ ಅಲ್ಲಿ ಯಾಗ ಮಾಡ್ತಾರೆ ಆ ಟೈಮ್ನಲ್ಲಿ ಇಡೀ ಪ್ರಪಂಚಕ್ಕೆ ಅದು ಎಫೆಕ್ಟ್ ಆಗುತ್ತಂದ್ರೆ, ಅದು ಮೋಡಗಳಿಗೆಲ್ಲ ಎಲ್ಲೆಲ್ಲಿ ಮಾಡಿದ್ರೆ ಅಲ್ಲಿ ಎಫೆಕ್ಟ್ ಆಗುತ್ತೆ. ಈಗ ನಿಮಗೆ ಹೊಟ್ಟೆ ಹಸಿವಾದ್ರೆ ನೀವು ಊಟ ಮಾಡಬೇಕಾಗ್ಲಿ, ನಾನಲ್ಲ, ಅದೇ ಥರನೇ ಇದು ಕೂಡ. ಅಂದ್ರೆ ಅಲ್ಲಿ ನೀವು ಮಾಡಿರ್ತಕ್ಕಂಥ ಆ ಪ್ರದೇಶ ಸುತ್ತಮುತ್ತಲೇ ಬರ್ತೈತೆ, ಆ ಪ್ರಭಾವ ಸುತ್ತಮುತ್ತಲೆಲ್ಲ ಇರ್ತೈತೆ. ತಾವುಗಳು ಒಂದು ಮಾತು ಕೇಳಿದ್ರೆ, ಮೋಡ ಬಿತ್ತನೆ ಮಾಡಿದ್ರೆ ಮಳೆ ಬರ್ತೈತಾ, ಇಲ್ಲ ಹೋಮಗಳು ಮಾಡಿದ್ರೆ ಮಳೆ ಬರ್ತೈತಾ ಅಂತ ಕೇಳಿದ್ರಿ. ಅವ್ರು ಮಾಡೋದು ಕಾರ್ಯಕ್ರಮ ಎಲ್ಲ ಒಳ್ಳೆಯದೇ, ಬಟ್ ಅದು ಪವರ್ ಕಡಿಮೆ. ಈ ಹೋಮ ಹವನ ಮಾಡೋದು ಏನಾಗುತ್ತೆ ಅಂದರೆ ಪವರ್ ಜಾಸ್ತಿ, ದೈವ ಶಕ್ತಿ ಇರ್ತೈತೆ. ದೈವ ಮುಂದೆ ಈ ಸೈನ್ಸ್ ಏನೂ ಕೆಲಸ ಮಾಡೋದಿಲ್ಲ. ಮತ್ತು ಈಗ 4 ಯುಗಗಳಿಂದ ಸೈನ್ಸನ್ನು ಕಂಡುಹಿಡಿದಾರೆ, ಎಲ್ಲ ಮಾಡಿದ್ದಾರೆ. ಮತ್ತು ಪ್ರಾಣವನ್ನು ಯಾಕೆ ಉಳಿಸ್ಬಾರ್ದಿತ್ತು? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಎಲ್ಲರನ್ನು, ಪ್ರಾಣ ಯಾಕೆ ಉಳಿಸ್ಬಾರ್ದಿತ್ತು? ಸೈನ್ಸ್ ಡೆವಲಪ್ ಆಗೈತೆ, ನಾನು ಒಪ್ಕೊತೀನಿ, ಯಾಕೆ ಪ್ರಾಣ ಉಳಿಸ್ಬಾರ್ದಿತ್ತು? ಸಾಧ್ಯನೇ ಇಲ್ಲ. ದೈವ ಶಕ್ತಿನೇ ಜಾಸ್ತಿ. ಎಸ್ ಆ ಶಕ್ತಿ ಕೊಟ್ಟಿದ್ದು ಕೂಡ ಭಗವಂತನೇ ಕೊಟ್ಟಿರೋದು, ಆ ಜ್ಞಾನವನ್ನು ನಮಗೆ ಕೊಟ್ಟಿರೋದು ಕೂಡ ಭಗವಂತನೇ ಕೊಟ್ಟಿರೋದು. ಭಗವಂತಲ್ಲಿ ದೇವರು ಅಂದ್ರೆ ನಂಬಿಕೆ ಅಂತಾರೆ. ನಂಬಿಕೆನೇ. ಯಾವುದು ಹಿಂದೂ ಧರ್ಮನೇ ನಂಬಿಕೆನೇ. ಹಿಂದೂ ಧರ್ಮ ಈಗಿಂದಲ್ಲ, ಇದು ಕೃತಯುಗದಿಂದ ಬಂದಿರೋದು ಹಿಂದೂ ಧರ್ಮ. ಬೇರೆ ಧರ್ಮಗಳೆಲ್ಲ ಬಂದಿರೋದು ನಡುವಿಗೆ ಬಂದಿರೋದು. ನೋಡ್ರಿ, ಎಷ್ಟೋ ತೊಂದರೆಗಳು ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ, ಹಿಂದೂ ಧರ್ಮವನ್ನು ನಾಶ ಮಾಡ್ಬೇಕಂತೇಳಿ. ಇವತ್ತಿನ ಯಾರು ಅಲ್ಲಾಡ್ಸಕ್ಕಾಗಲಿಲ್ಲ ಅಂತ ಕಟ್ಟಡಗಳು. ಎಸ್ ಧರ್ಮಗಳಿಂದ ಇನ್ನೂ ಒಂದು ಹೇಳ್ಬೇಕಾದ್ರೆ, ಧರ್ಮೋ ರಕ್ಷಿತೆ ಅಂತ ಹೇಳ್ತೀವಲ್ಲ, ನಾವು ಪಾಲನೆ ಮಾಡಲೇಬೇಕು, ಆವಾಗ ಹಿಂದೂ ಧರ್ಮ ಉಳಿತೈತೆ. ಗುರುಗಳೇ, ಇಷ್ಟೊತ್ತು ನಾವು ಈ ಶಾಸ್ತ್ರದ ಬಗ್ಗೆ ಆಗಲಿ, ಧರ್ಮ ಬಗ್ಗೆ ಆಗಿರಲಿ, ಇವೆಲ್ಲ ಹೇಳ್ತಾ ಇದ್ರೆ, ಈ ಗ್ರಹಗಳ ಬಗ್ಗೆ ಆಗಲಿ, ಇವೆಲ್ಲ ನಿವಾರಣೆಗೆ ಏನಾದರೂ ಕಾರ್ಯಕ್ರಮಗಳು ಇದ್ದಾವೆ, ಇಲ್ಲ ಮಾಡ್ಬೋದಾ? ಅದಕ್ಕೆ ಏನಾದರೂ ಪರಿಹಾರ ನಿಮ್ಮಿಂದ ಏನೋ ಸಿಗ್ಬೋದಾ? ಸಿಗುತ್ತೆ, ಇದೆ. ನಮ್ಮಿಂದಲ್ಲ, ಸಾಕ್ಷಾತ್ ಭಗವಂತನಾದಂಥ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವರ ಕಟಾಕ್ಷ ಕೃಪದಿಂದ ನಾವು ಹೇಳ್ತಾ ಇದ್ದೀವಿ. ಇದು ನಮ್ಮದಲ್ಲ. ಯಾಕಂದರೆ ನಮ್ಮ ಗುರುಗಳಾದಂಥ ವೆಂಕಟವರದಾಚಾರ್ಯ ಅವರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಮುಂದೆ ಏನು ತೊಂದರೆಗಳಾದರೆ ಏನು ಮಾಡಬೇಕು ಎಂಬುದು ಮಾಹಿತಿ ಕೊಟ್ಟಿದ್ದಾರೆ. ನಾವು ಬರೀ ಗೈಡನ್ನು ನೋಡಿ ಹೇಳ್ತಾ ಇದ್ದೀವಿ. ನಮ್ಮ ಗುರುಗಳು ಗ್ರೇಟ್, ಬರ್ದಿದ್ದವರು, ನಾವಲ್ಲ ಗ್ರೇಟ್. ಯಾಕಂದರೆ ಹುಡುಗರಿಗೆ ಗೈಡ್ ಕೊಟ್ಟರೆ ಎಲ್ಲ ಕ್ಲೀನಾಗಿ ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ. ಆ ಥರ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಆಗಲಿ, ನಮ್ಮದಲ್ಲ ಗ್ರೇಟ್, ನಮ್ಮ ಗುರುಗಳದೇ ಗ್ರೇಟ್. ಆ ಗುರುಗಳಾದಂಥ ವೆಂಕಟವರದಾಚಾರ್ಯ ಅವ್ರದ್ದೇ ಗ್ರೇಟ್, ನಮ್ಮದಲ್ಲ. ಈ ಒಂದು ನಿವಾರಣೆ ಅಂತ ಕೇಳಿದಿರಿ. ಯಾಕಂದರೆ
ಮೂಲ ಬಂದು ದೇವತೊಳಗೆ ಬಂದು ಈಶ್ವರನೇ ಮೂಲ. ಬ್ರಹ್ಮ ಅಂತ ಹೇಳ್ತಾರೆ, ಅದು ರಾಂಗ್. ಅದು ಯಾಕಂದರೆ ಈಶ್ವರ ಹುಟ್ಟಿದ ಮೇಲೇ ಮಹಾವಿಷ್ಣು ಹುಡ್ತಾನೆ, ಮಹಾವಿಷ್ಣು ಆದ ನಂತರ ಬ್ರಹ್ಮ ಹುಡ್ತಾನೆ. ಅದೇ ಥರನೇ ಪೋಸ್ಟ್ಗಳು ಕೊಟ್ಟಿದ್ದಾರೆ. ಈಗ ಇವ್ರಿಗೊಂದು ಪೋಸ್ಟ್ ಇದೆ, ನಿಮಗೊಂದು, ಇವ್ರಿಗೊಂದಿದೆ, ಇನ್ನೊಂದು ಒಂದಿದೆ ಪೋಸ್ಟ್ಗಳು. ಆ ಪೋಸ್ಟ್ನೊಳಗೆ ಈಗ ಈತ ಆದಿದೇವ ಅಂತೆ ಮಹಾದೇವ. ಈ ಮಹಾದೇವನ ಕಂಟ್ರೋಲ್ನಲ್ಲಿ ಶನಿ, ಶುಕ್ರ, ಬುಧ, ರಾಹು ಇವು 4 ಜನ ಆತನ ಕಂಟ್ರೋಲ್ನಲ್ಲಿದ್ದಾರೆ. ಈಶ್ವರನ ಒಂದು ಆದಿದೇವ ಮಹಾದೇವನ ಕಂಟ್ರೋಲ್ನಲ್ಲಿದ್ದಾರೆ. ಆ ಕಂಟ್ರೋಲ್ ಆಗಬೇಕಪ್ಪ, ಶನಿ ಕಂಟ್ರೋಲ್ ಆಗಬೇಕು, ರಾಹು, ಬುಧ, ಶುಕ್ರ ಇವು ಕಂಟ್ರೋಲ್ ಆಗಬೇಕಂದ್ರೆ ನಾವು ಹೋಗಿ ಶರಣಾಗತಿ ಆಗಬೇಕು. ಯಾರಿಗೆ ಶರಣಾಗತಿ ಆಗಬೇಕು? ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ, ಹೆಡ್ ಇರ್ತಾರೆ, ಅವ್ರಿಗೆ ನಾವು ಶರಣಾಗತಿ ಆದರೆ ಮಾತ್ರ ಇದು ಕಂಟ್ರೋಲ್ ಆಗುತ್ತೆ. ಯಾವ ಥರ ನಾವು ಹೋಗಿ ಶರಣಾಗತಿ ಆಗಬೇಕು? ಹೋಗಿ ಪೂಜೆಗಳು ಮಾಡಿಸಿ, ಮುಖ್ಯವಾಗಿ ಆತಗೆ ಪ್ರೀತಿಕರವಾದಂಥ ಏನಪ್ಪ ಅಂದರೆ ಅಭಿಷೇಕ. ಯಾರಿಗೆ? ದೇವಾದಿದೇವಾದಂಥ ಮಹಾದೇವನಿಗೆ ಅಭಿಷೇಕ ಪ್ರೀತಿ. ಹಂಗಾಗಿ ನಾವು ಅಭಿಷೇಕ ಮಾಡಿಸ್ಬೇಕು, ಈ ಲಿಂಗ ಪೂಜೆ ಮಾಡಿಸಿ, ಈ ಎಳ್ಳು ದೀಪ ಅಂತ ನಾವು ಹೇಳ್ತೀವಿ, ಎಳ್ಳು ದೀಪ ಇಟ್ಟು ನಾವು ಆತಗೆ ಶರಣಾಗತ ಆಗಿ ಎಲ್ಲ ಪೂಜಾ ಆದ ನಂತರ ಒಂದು 4 ಜನಿಗೆ ಕೈ ಕಾಲು ಇಲ್ದಿದ್ದವ್ರಿಗೆ, ಕಿವುಡುಗರಿಗೆ, ಕಿವಿಡ ಅಂತ ಹೇಳ್ತೀವಲ್ಲ ಅವರಿಗೆ, ಮಾತು ಬರಲಾರ್ದಂಥವ್ರಿಗೆ ಹೋಗಿ ದಾನ ಧರ್ಮ ಮಾಡಿರಿ. ದಯಮಾಡಿ ಈ ಕೆಲಸ ಮಾಡಿರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ರತಿಯೊಂದು ಮನೆಯಲ್ಲೇ ಮಾಡ್ಬೇಕಂದ್ರೆ ಮನೆಯಲ್ಲಿನೂ ಮಾಡ್ಬೋದು. ಮನೆಯಲ್ಲಿ ಒಂದು ಪ್ಲೇಟ್ನಲ್ಲಿ ಒಂದು ಲಿಂಗ ಇಟ್ಟು ನಾವು ನೀರು ಹಾಕಿ ಆ ನೀರನ್ನು 8 ಸ್ಪೂನ್ ತಗೊಂಡು ಉಮಾಮಹೇಶ್ವರ ಅಂತೇಳಿ ಆ ನೀರನ್ನು ಒಂದೊಂದು ಸ್ಪೂನ್ ತಗೊಂಡು ಲಿಂಗದ ಮೇಲೆ ಹಾಕಬೇಕು. 8 ಸಾರಿ ಹಾಕಿಬಿಟ್ಟು ಆ ನೀರನ್ನು ಎಲ್ಲರೂ ಸೇವನೆ ಮಾಡ್ಬೋದು, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅಕಸ್ಮಾತು ಮನೆಯೊಳಗೆ ಆಗಲಿಲ್ಲಪ್ಪ ಅಂದರೆ ದೇವಸ್ಥಾನದಾಗ, ಯಾವ ಈಶ್ವರ ದೇವಸ್ಥಾನದಾಗಲಿ ನೀವು ಪಂಚಾಮೃತ ಅಭಿಷೇಕ ಮಾಡಿಸಿರಿ, ರುದ್ರಾಭಿಷೇಕ ಮಾಡಿಸಿರಿ, ಏನಾದರೂ ಮಾಡಿಸಿರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬಟ್ 100% ನಿವಾರಣೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಸ್ವಲ್ಪ ಹಾಗೆ ಆಗುತ್ತೆ. ಯಾಕಂದರೆ ಇದಕ್ಕೆ ಬಿಫೋರ್ ಹೇಳಿದ್ದೀನಿ, ದೊಡ್ಡ ಕಲ್ಲು ಬೀಳೋದು ಅದು ಅದರ ಪರವಾಗಿ ಚಿಕ್ಕ ಕಲ್ಲು ಬೀಳುತ್ತೆ. ಅದೇ ಥರವಾಗಿ ಇದು ಕೂಡ ಚಿಕ್ಕದಾಗಿ ನಮಗೆ ತೊಂದರೆ ಆಗುತ್ತಾಗಲಿ. ಇದಕ್ಕೆ ಸಮಯ ಯಾವಾಗ ಮಾಡಬೇಕು, ಡೇಟು, ಟೈಮಿಂಗ್? ಇದೇ 29 ಹೇಳಿದ್ನಲ್ಲ, ಇದೇ 29 ಶನಿವಾರ ಎಲ್ಲರೂ ಈಶ್ವರನ ಹೋಗಿ ಅಭಿಷೇಕ ಮಾಡಿಸಿರಿ, ಒಳ್ಳೆಯದಾಗುತ್ತೆ. ಒಂದು 4 ಜನಕ್ಕೆ ನಿಮ್ಮ ಕೈಲಾದಷ್ಟು ಊಟದ ವ್ಯವಸ್ಥೆ ಮಾಡಿರಿ, ಬಟ್ಟೆ ಕೊಡ್ರಿ, ರೊಕ್ಕ ಕೊಡ್ರಿ, ಎಲ್ಲ ಒಳ್ಳೆಯದಾಗುತ್ತೆ. ಅಂದರೆ ನೀಡಿ ಪೀಪಲ್ಸ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ನೀವು ಕೊಟ್ಟರೆ ಅದು ಪುಣ್ಯ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ತಾವು ಭಕ್ತಿ ಬಗ್ಗೆ ಕೇಳಿದರು, ಇನ್ನೊಂದು ನೀವು ಸಮಾಜ ಸೇವೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರು. ಅದಕ್ಕೆ ನಾನು ಉತ್ತರ ಕೊಡಲಿಲ್ಲ, ಮರ್ತುಬಿಟ್ಟೆ. ಈ ಸಮಾಜ ಸೇವಕಂದರೆ ನಾವು ಈ ದೇಶದಲ್ಲಿ ಹುಟ್ಟಿವಿ, ಸರ್ಕಾರಿಯವರು ಮಾತ್ರ ಸಹಾಯ ಮಾಡಬೇಕಂಬೋದು ಏನಿಲ್ಲ. ಜನಗಳು ನಾವೆಲ್ಲರೂ ಸೇರಿ ಸಹಾಯ ಮಾಡಿದ್ರೆ ಸರ್ಕಾರಕ್ಕೆ ಕೂಡ ನಾವು ಸಪೋರ್ಟ್ ಕೊಟ್ಟಂಗೆ ಆಗ್ತೈತೆ, ನಮಗೂ ಪುಣ್ಯ ಸಿಗುತ್ತೆ. ನಾವು ಓದ್ ಜನ್ಮದಲ್ಲಿ ಮಾಡಿದ್ದು ಪಾಪ ಕರ್ಮ ಕಡಿಮೆ ಆಗುತ್ತೆ. ಹಂಗಾಗಿ ಪ್ರತಿಯೊಬ್ಬರು ದಾನ ಧರ್ಮ ಮಾಡಬೇಕು, ಸಪೋರ್ಟಿವ್ ಕೊಡಬೇಕು. ಇನ್ನೂ ಒಂದು ಹೇಳ್ಬೇಕಂದ್ರೆ, ಈ ದಾನ ಧರ್ಮ ಎಂಬುದು ಭಾಳ ಪವರ್ಫುಲ್. ಅದಕ್ಕೆ ಹೇಳಿದ್ದು ನಾನು, ಧರ್ಮೋ ರಕ್ಷಿತೋ ರಕ್ಷಿತಿ ಅಂತ ಹೇಳಿದ್ದು. ಅದಕ್ಕೆ ದಾನ ಧರ್ಮಗಳು ಕಂಪಲ್ಸರಿ ಮಾಡಲೇಬೇಕು. ಅದಕ್ಕೆ ನಾವು ಋಣ ತೀರಿಸ್ಕೋಬೇಕು. ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನಾವು ಋಣ ತೀರಿಸ್ಕೋಬೇಕು. ಅಂದಕ್ಕೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು, ಅದರೊಳಗೆ ಸ್ವಲ್ಪ ಹೇಳ್ತೇನೆ. ನಾವು ಕರೋನಾ ಬಿಫೋರು 5 ರೂಪಾಯಿಗೆ ಕೇವಲ ಊಟದ ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಕರೋನಾ ಟೈಮ್ನಲ್ಲಿ ತೊಂದರೆ ಆಯಿತು, ಸ್ಟಾಪ್ ಮಾಡಿದ್ವಿ. ಅದೇ ಕರೋನಾ ಟೈಮ್ನಲ್ಲಿ ಸಾಕಷ್ಟು ಜನಗಳಿಗೆ ಈ ಆಯುರ್ವೇದಕ್ಕೂ ಎನರ್ಜಿ ಬರೋದಕ್ಕೆ ಟ್ಯಾಬ್ಲೆಟ್ಸು, ಈ ಚ್ಯವನ್ಪ್ರಾಶ್ ಇಂಥದ್ದೆಲ್ಲ ನಾವು ಕೊಟ್ಟಿದ್ವಿ ಟ್ರಸ್ಟ್ ವತಿಯಿಂದ. ಆದ ನಂತರ ಸ್ವಲ್ಪ ಹೆಚ್ಚು ಕಡಿಮೆ ಭಾಳ ಸಾಕಷ್ಟು ಜನಗಳಿಗೆ, ಬಡವರಿಗೆ ಎಲ್ಲರಿಗೂ ನಾವು ರೇಷನ್ ಕಿಟ್ಗಳನ್ನು ಕೊಟ್ಟಿವಿ, ಸಾಕಷ್ಟು ಕೊಟ್ಟಿವಿ. ರೇಷನ್ ಕಿಟ್ ಜೊತೆಗೆ ಈ ಕಾಯಿ ಪಲ್ಯ, ಹಣ್ಣು, ಅವರಿಗೆಲ್ಲ ಪುಷ್ಟಿ ಶಕ್ತಿ ಬರಬೇಕಂತ ಇದು ಮಾಡಿದ್ದೀವಿ. ಅದು ಅಲ್ಲದೆ ಒಂದು ವರ್ಷ ಈ ಮಡಿಕೇರಿ ಜಿಲ್ಲೆಯಲ್ಲಿ ತುಂಬ ಮಳೆ ಬಂದು ಅನಾಹುತ ಆಯಿತು. ನಮ್ಮ ಟ್ರಸ್ಟ್ ಕಡೆಯಿಂದ ಒಂದು ಲಾರಿ ಸಾಮಾನು ತೊಗೊಂಡೋಗಿ ನಾವು ಡೈರೆಕ್ಟ್ ಹೋಗಿ ನಾವು ಅಲ್ಲಿ ಇಂಟೀರಿಯರ್ ಹೋಗಿ ಕೇರಳ ಬಾರ್ಡ್ರ್ನಲ್ಲಿದ್ದೀವಿ ನಾವು. ಮತ್ತು ಅದು ಆದ ನಂತರ ನಾವು ಮಾಡೋ ಕಾರ್ಯಕ್ರಮ ಎಲ್ಲ ನೋಡಿ ಈ DC ಸಾಹೇಬರು ನಮಗೆ ಅಪ್ರಿಷಿಯೇಷನ್ ಲೆಟ್ರ್ ಕೂಡ ಕೊಟ್ಟಿದ್ದಾರೆ. ಇದು ಅಲ್ಲದೆ ನಾವು ಬೋರ್ ಪಾಯಿಂಟ್ ಕೂಡ ಉಚಿತವಾಗಿ ಹೇಳ್ತೀವಿ, ಯಾರ ಹತ್ರ ಏನೂ ತೊಗೊಬೋದಿಲ್ಲ. ನಾನು ಈ ಏಪ್ರಿಲ್ 29 ಬಂದರೆ 29 ವರ್ಷ ಕಂಪ್ಲೀಟ್ ಆಗಿ 30ನೇ ವರ್ಷ ನಾನು ಕಾಲಿಡ್ತಾ ಇದ್ದೀನಿ. ಯಾರು ಬೇಕಂದ್ರೂ ಕೂಡ ಕೇಳ್ಬೋದು. ನಮ್ಮ ಇದು ಟ್ರಸ್ಟ್ನಲ್ಲೇ ನಾವು ಈ ಶಾಸ್ತ್ರವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. 4 ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಇದ್ದೀವಿ. ಪ್ರತಿ ಆದಿತ್ಯವಾರ, ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ಉಚಿತವಾಗಿ ಹೇಳ್ತೀವಿ. ಯಾವ ಹಣ್ಣು ಆಗಲಿ, ಫಲ ಆಗಲಿ, ಏನು ಅಪೇಕ್ಷೆ ಇಲ್ದಂಗೆ ನಾವು ಹೇಳ್ತಾ ಇದ್ದೀವಿ. ಇನ್ನು ಮುಂದಿನ ದಿವಸ ಕೂಡ ಅದೇ ಹೇಳ್ತೀವಿ. ಜೈ ಹಿಂದ್, ಜೈ ಭಾರತ ಮಾತೆ. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟಲ್ಲ ಇವರು ವೆಂಕಟ ವರದಾಚಾರಿ ಸಂಸ್ಥೆ ವತಿಯಿಂದ ದಾನ ಧರ್ಮ
ಹಾಗೂ ಭಕ್ತಿ, ಸಮಾಜ ಸೇವೆ, ಈ ಸೇವೆಗಳ ಜೊತೆಯಲ್ಲಿ ಈ ಒಂದು ಸಪ್ರಮಾಣ ಜ್ಯೋತಿಷ್ಯವನ್ನು ಸಾರ್ವಜನಿಕರಿಗೆ ಅಂತಂದ್ರೆ ಸಮಾಜಕ್ಕೆ ಒಂದು ಅರಿವು ಮೂಡಿಸ್ಬೇಕಂತೇಳಿ ಇವತ್ತು ಕಲ್ಲೂರು ವೆಂಕಟೇಶ್ ಶೆಟ್ಟಿ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಇಷ್ಟೆಲ್ಲ ಮಾಹಿತಿ ನೀಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ಶ್ರೀ ಭಕ್ತಿ ಟಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ.